ಯಾವಾಗ ತಗೊಳ್ತೀವಿ? ಯಾಕಂದ್ರೆ ಮೋದಿ ಕೇರ್ ನಾವೆಲ್ಲರೂ ಕೂಡ ಮೇಜರ್ ಆಗಿ ನಮ್ಮ ಮೈಂಡ್ ಓಪನ್ ಆಗಿದ್ದ ಯಾವಾಗಂದ್ರೆ ಈ ಬಿಸ್ನೆಸ್ ಅಲ್ಲಿ ಒಂದು ಪ್ಯಾಸಿವ್ ಇನ್ಕಮ್ ಬರುತ್ತೆ ಅಂತ ಬರ್ತಿರೋದು. ಇವತ್ತಿನ ಟ್ರೈನಿಂಗ್ ಇದ್ರ ಬೇಸ್ ಮೇಲೆ ಇರುವಂತದ್ದು. ಟೀಮ್ ಅನ್ನ ಕಟ್ಟೋದು ಹೇಗೆ, ಕಟ್ಟಿರೋ ಟೀಮ್ ಅನ್ನ ಉಳಿಸ್ಕೊಳ್ಳೋದು ಹೇಗೆ, ಅಂಡ್ ಉಳಿದಂತ ಟೀಮ್ ಇಂದ ದೊಡ್ಡ ನೆಟ್ವರ್ಕ್ ನ ಕಟ್ಟೋದು ಹೇಗೆ, ಅಂಡ್ ದೊಡ್ಡ ನೆಟ್ವರ್ಕ್ ಇಂದ ಪ್ಯಾಸಿವ್ ಇನ್ಕಮ್ ತಗೊಳ್ಳೋದು ಹೇಗೆ. ಸೊ ಈ ಕ್ವಶನ್ಸ್ ಗಳು ಮೇಜರ್ ಆಗಿ ಯಾರಿಗೆಲ್ಲ ಬಂದಿದೆ, ಸೊ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ. ನಮಗೆ ಈ ಕ್ವಶನ್ಸ್ ಗಳು ಬರ್ತಾ ಇದೆ ಸರ್. ಟೀಮ್ ನ ಕಟ್ಟೋದು ಹೇಗೆ, ಟೀಮ್ ನ ಉಳಿಸ್ಕೊಳ್ಳೋದು ಹೇಗೆ, ಉಳಿಸ್ಕೊಂಡಿರೋ ಟೀಮ್ ಇಂದ ದೊಡ್ಡ ನೆಟ್ವರ್ಕ್ ಕಟ್ಟೋದು ಹೇಗೆ, ಆ ದೊಡ್ಡ ನೆಟ್ವರ್ಕ್ ಇಂದ ಪ್ಯಾಸಿವ್ ಇನ್ಕಮ್ ತಗೊಳ್ಳೋದು ಯಾವಾಗ? ಬರ್ತಾ ಇದೆಯಾ? ಎಸ್. ಅಂಡ್ ನನ್ನ ಕೋಸ್ಟ್ ಅಂತ ಲೀಡರ್ಸ್ ಗಳಿಗೂ ಕೂಡ ಈ ಸಮಸ್ಯೆ ಇದೆಯಾ? ಈ ಚಾಲೆಂಜಸ್ ನೀವು ಫೇಸ್ ಮಾಡ್ತಾ ಇದ್ದೀರಾ? ಎಸ್ ಸರ್ 100% ಸರ್. ಎಸ್ ಸರ್, ಮಾಡ್ತಾ ಇದೀವಿ ಸರ್. ಎಸ್, ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಾ ಇರುವಂತದ್ದೇ ಇವತ್ತಿನ ಟ್ರೈನಿಂಗ್ ಅಲ್ಲಿ. ಯಾಕಂದ್ರೆ ಇವತ್ತು ಮೇಜರ್ ಚಾಲೆಂಜಸ್ ಗಳನ್ನೇ ನಾವು ಸರಿ ಮಾಡ್ಕೊಂಡ್ಬಿಟ್ರೆ, ನಮ್ ಬರೋ ಮೇಜರ್ ಕ್ವಶನ್ಸ್ ಗಳಿಗೆ ನಮ್ಗೆ ಆನ್ಸರ್ ಸಿಕ್ಬಿಟ್ರು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಏನಾಗುತ್ತೆ, ಲೈಫ್ ತುಂಬಾ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಸಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾಳೆ ನನಗೆ ಎಕ್ಸಾಮ್ ಇದೆ ಅಂತ ಅನ್ಕೊಳ್ಳೋಣ, ಮುಂಚೆ ದಿನ ನನ್ನ ಕೈಲಿ ಕ್ವಶನ್ ಪೇಪರ್ ಸಿಕ್ಕರೆ ನಾವೇನ್ ಮಾಡ್ತೀವಿ ನೋಡಿ, ಆ ಭಯನೇ ಹೋಗ್ಬಿಡುತ್ತೆ ಎಕ್ಸಾಮ್ದು. ಸೊ ಲೈಕ್ ಸೇಮ್ ವೇ ಈ ಬಿಸ್ನೆಸ್ ಅಲ್ಲಿ ನೀವೀಗ ನೆಕ್ಸ್ಟ್ ಬರುವಂತ ಕ್ವಶನ್ಸ್ ಗಳಿಗೆ ಇವತ್ತೇ ನಿಮಗೆ ಆನ್ಸರ್ ಸಿಗ್ತಾ ಹೋಯ್ತು ಅಂತ ಹೇಳಿದ್ರೆ ಖಂಡಿತ ನಾಳೆ ದಿನ ತುಂಬಾ ಈಸಿಯಾಗಿ ನೀವು ಕಳಿಬಹುದು. ಅಂಡ್ ಈ 4 ಚಾಲೆಂಜಸ್ ಗಳಿಗೆ ಯಾರು ಫೇಸ್ ಮಾಡ್ತಾ ಇದಾರೋ ಅವ್ರಿಗೆ ಇವತ್ತಿನ ಟ್ರೈನಿಂಗ್, ಅಂಡ್ ಈ ಟ್ರೈನಿಂಗ್ ನನಗೆ ಫಸ್ಟ್ ಟೈಮ್ ನಾನು ಅಟೆಂಡ್ ಆಗಿದ್ದು, ಇದನ್ನ ನಾನು ಇವತ್ತು ರೀನೇಮ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಟ್ರೈನಿಂಗ್ ನಾನು ಅಟೆಂಡ್ ಆಗಿದ್ದು ಸೊ ಮೋದಿ ಕೇರ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತ, ಅಂದ್ರೆ MLM ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರಿತೀರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರಿತೀರಿ, ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಈ ಒಂದು ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿ, 32 ವರ್ಷಗಳ ಸುದೀರ್ಘ ಅನುಭವ ಇರುವಂತ ವ್ಯಕ್ತಿ ಕಡೆಯಿಂದ ನಾನು ಈ ಟ್ರೈನಿಂಗ್ ತಗೊಂಡಿರುವಂತದ್ದು. ಅಂಡ್ ಈ ಟ್ರೈನಿಂಗ್ ಅನ್ನ ನಾನು ಮೇಜರ್ ಆಗಿ ಮೋದಿ ಕೇರ್ ಬಂದ ತಕ್ಷಣ ನಂಗೆ ಸಿಕ್ಕಿದ್ದು, ಅಂಡ್ ಅದನ್ನ ನಾನು ಕಂಪ್ಲೀಟ್ಲಿ ಅಳವಡಿಸ್ಕೊಂಡಿದ್ದು. ಅಂಡ್ ಅವತ್ತು ಅಳವಡಿಸ್ಕೊಂಡಿದ್ದಕ್ಕೆ ಇವತ್ತು ಈ ಬಿಸ್ನೆಸ್ ಅಲ್ಲಿ ಆಲ್ರೆಡಿ ನಮ್ದು ಸಣ್ಣ ಟೀಮ್ ನ ಕಟ್ಟಿದೀವಿ. ಆ ಟೀಮ್ ಅನ್ನ ಸೊ ಉಳಿಸ್ಕೊಂಡಿದೀವಿ. ಅಂಡ್ ಉಳಿದಿರೋ ಟೀಮ್ ಇಂದ ಒಂದು ಸಣ್ಣ ನೆಟ್ವರ್ಕ್ ನ ಕಟ್ಬಿಟ್ಟು ಆಲ್ರೆಡಿ ಒಂದು ಲೈಟ್ ಆಗಿರುವಂತ ಪ್ಯಾಸಿವ್ ಇನ್ಕಮ್, ಯಾಕಂದ್ರೆ ಲಕ್ಷ ಇನ್ಕಮ್ ಮೋದಿ ಕೇರ್ ದೊಡ್ಡದಲ್ಲ, ಸೊ ಲೈಟ್ ಆಗಿರುವಂತ ಲಕ್ಷ ಇನ್ಕಮ್ ನ ದುಡಿತಾ ಇದೀವಿ. ಎಸ್. ಅಂಡ್ ಈ ಟ್ರೈನಿಂಗ್ ನಾನು ಇವತ್ತು ರೀನೇಮ್ ಮಾಡ್ತಾ ಇದ್ದೀನಿ. ಇವತ್ತು ಎಷ್ಟೋ ಜನಕ್ಕೆ ಒಂದು ಆಸೆ ಇದೆ, ಏನಪ್ಪಾ ಅಂತ ಹೇಳಿದ್ರೆ, ಸೊ ನನ್ನ ಹೆಸರಿನ ಮುಂದೆ ನಾನು ಡಾಕ್ಟರ್ ಓದಿಲ್ಲ ಅಂತ ಹೇಳಿದ್ರು ಒಂದು ಡಾಕ್ಟರೇಟ್ ತಗೊಳ್ಬೇಕಂತ ಒಂದು ಆಸೆ ಇದೆ. ಎಸ್ ಸರ್. ಎಸ್ ಹಲೋ. ಎಸ್ ಸರ್ ಅದಕ್ಕೆ ಇವತ್ತಿನ ಸೆಷನ್ ನಾನು ಒಂದು ಹೇಳ್ತೀನಿ, PhD of MLM ಅಂತ ಕರಿತೀನಿ. ಇದನ್ನ ನೀವು ಪರ್ಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಇವತ್ತಿನ ಸಬ್ಜೆಕ್ಟ್ ಅಲ್ಲಿ ನೀವು ಇದರಲ್ಲಿ ಒಂದು ಡಾಕ್ಟರೇಟ್ ಕಂಪ್ಲೀಟ್ ಮಾಡ್ದಂಗೆನೆ ನನ್ನ ಪ್ರಕಾರ. ಯಾಕಂದ್ರೆ ಅಷ್ಟು ಕಂಪ್ಲೀಟ್ ನಾಲೆಜ್ ಇರುವಂತ ಟ್ರೈನಿಂಗ್ PhD of MLM ಅಂತ ಕರಿತೀನಿ, ಒಂದು ಡಾಕ್ಟರೇಟ್ ಆದಂಗೆ. ಅಂಡ್ ಈ ಟ್ರೈನಿಂಗ್ ಕೊಡ್ತಿರೋ ವ್ಯಕ್ತಿಯ ಪರಿಚಯ ನಿಮಗೆಲ್ರಿಗೂ ಗೊತ್ತಿದೆ, ಈಶ್ವರ್ ತುಷಿಕಟ್ಟೆ. ಅಂಡ್ ಗೊತ್ತಿಲ್ಲದವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನಾನು ಹುಟ್ಟಿದ್ದು ಹನುಮಸಾಗರ ಅನ್ನೋ ಒಂದು ಗ್ರಾಮದಲ್ಲಿ. ಸೊ ಇದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಲ್ಲಿ ಬರುತ್ತೆ. ಅಲ್ಲಿಂದ ಜೀವನ ನಡೆಸ್ಬೇಕಂತ ಬೆಂಗಳೂರಿಗೆ ಹೋಗ್ಬಿಟ್ಟು ಜಾಬ್ ಮಾಡಿದೀನಿ. ಜಾಬ್ ಆದ್ಮೇಲೆ ಹುಬ್ಬಳ್ಳಿ ಭಾಗದಲ್ಲಿ ಬಂದು ಇನ್ನೊಂದು ಜಾಬ್ ಮಾಡಿದೀನಿ. ಅದಾದ್ಮೇಲೆ ಗಜೇಂದ್ರಗಡ ಭಾಗದಲ್ಲಿ ಬಿಸ್ನೆಸ್ ಮಾಡಿದೀನಿ. ಬಿಸ್ನೆಸ್ ಆದ್ಮೇಲೆ ಒಂದ್ ಒಳ್ಳೆ ಸೆಟ್ಲ್ ಆದ್ಮೇಲೆ ಮದ್ವೆ ಆಗಿ, ಮದುವೆ ಆದ 3 ತಿಂಗಳಿಗೆ ಕಣ್ಣ ಕಳ್ಕೊಂಡು ಲೈಫ್ ಮುಗೀತು ಅನ್ನೋ ಟೈಮಲ್ಲಿ 2019 ಆಗಸ್ಟ್ ತಿಂಗಳಲ್ಲಿ ಈ ಒಂದು ಮೋದಿ ಕೇರ್ ಅವಕಾಶ ತಗೊಳ್ತೀನಿ. ಅಂಡ್ ಅವಕಾಶದ ಮುಖಾಂತರ ಇವತ್ತು ಸರಿಸುಮಾರು ನನ್ನ ಪ್ರಕಾರ ನನ್ನ ನೆಟ್ವರ್ಕ್ ಒಂದು 20,000 ಜನದ ಟೀಮ್ ಇದೆ. ಅಂಡ್ ಜೊತೆಗೆ ಮೋದಿ ಕೇರ್ ಮುಖಾಂತರ ಆಲ್ರೆಡಿ 1,58,000ಕ್ಕಿಂತ ಹೆಚ್ಚು ಒಂದು ಇನ್ಕಮ್ ಅನ್ನ ಕ್ರಾಸ್ ಮಾಡಿದ್ದೀನಿ. ಅಂಡ್ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ ನನ್ನ ಲೈಫ್ ಅಲ್ಲಿ ನಾನು ಯಾವತ್ತೂ ಅಂದುಕೊಂಡಿಲ್ಲ ಕಾರ್ ಟೈರ್ ತಗೊಳ್ಳೋಕು ಆಗಲ್ಲ ಅನ್ನೋ ವ್ಯಕ್ತಿ ಇವತ್ತು ಮೋದಿ ಕೇರ್ ಮುಖಾಂತರ ಆಲ್ರೆಡಿ ಒಂದು ಸೊ ಬಡವರ ಪ್ರೀಮಿಯಂ ಕಾರ್ ಅಂತ ಕರಿಬಹುದು, ನೆಕ್ಸಾನ್ ಸೊ ಕಾರ್ ತಗೊಂಡಿದ್ದೀನಿ ಸರಿಸುಮಾರು 12 ಲಕ್ಷ ವರ್ತ್. ಅಂಡ್ ಇದು ಕೇವಲ ನನ್ನ ಒಂದು ಯಶಸ್ಸು ಆಯ್ತಂದ್ರೆ, ಇದು ನನ್ನ ಒಂದು ಸೆಲ್ಫ್ ಅಚೀವ್ಮೆಂಟ್ ಆಯ್ತು ಅಂತ ಹೇಳಿದ್ರೆ, ಇನ್ನೊಂದು ತುಂಬಾ ಖುಷಿ ವಿಚಾರ ಅಂತ ಹೇಳಿದ್ರೆ, ಮೋದಿ ಕೇರ್ ಮುಖಾಂತರನೇ, ಮೋದಿ ಕೇರ್ ಕೊಟ್ಟಂತ ದುಡ್ಡಿಂದಾನೆ ಸರಿಸುಮಾರು 20 ಲಕ್ಷ ಬೆಲೆ ಬಾಳುವಂತ 1500 ಸ್ಕ್ವೇರ್ ಫೀಟ್, ಸೊ 50/30 ಸೈಟ್ ಅನ್ನ ಒಂದು ನಾನು ಗಜೇಂದ್ರಗಡ ಭಾಗದಲ್ಲಿ ಇವತ್ತು ಪರ್ಚೇಸ್ ಮಾಡಿದ್ದೀನಿ. ಅಂಡ್ ಮೊದಲು ಟೀಮ್ ಅಲ್ಲಿ ಬಂದಂತ ವ್ಯಕ್ತಿಗಳಿಗೆ 3,000ದಿಂದ 3 ಲಕ್ಷ ಇನ್ಕಮ್ ತಗೊಳ್ಳೋರ್ಗು ಟೀಮ್ ಇದೆ. 3 ಲಕ್ಷ ಪ್ರತಿ ತಿಂಗಳು ಇನ್ಕಮ್ ಅರ್ನ್ ಮಾಡೋ ಲೀಡರ್ಸ್ ಗಳ ಒಂದು ಟೀಮು ಕೂಡ ಇದೆ. ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸರಿಸುಮಾರು 10 ಜನ ತಮ್ಮ ಕನಸಿನ ಕಾರಲ್ಲಿ ಕೂಡ ಅಲ್ಲಿ ಡ್ರೈವ್ ಮಾಡ್ತಾ ಇದಾರೆ. ಸೊ ಇದು ನನ್ನ ಮೋದಿ ಕೇರ್ ಜರ್ನಿ. ಅಂಡ್ ಇವತ್ತೆಲ್ಲ ಪಡ್ಕೊಂಡಿರೋದಕ್ಕೆ ಇದೇ ಟ್ರೈನಿಂಗ್ ಅಂತ ಕಾರಣ ಅಂತ ಹೇಳ್ತೀನಿ. ಅಂಡ್ ಇವತ್ತು ವೀರೇಶ್ ಸರ್ ಆರ್ ದ್ರಾಕ್ಷಾಣಿ ಮೇಡಮ್ ಯಾರಾದ್ರೂ
ಅಲರ್ಟ್ ಆಗಿದ್ರೆ ದಯವಿಟ್ಟು ನನ್ನ ಒಂದು ಸಣ್ಣ ಪ್ರಶ್ನೆ ನಿಮಗೆ ಈಗ ರೆಡಿ ಇದೀರಾ? ಎಸ್ ಸರ್, ಎಸ್ ಸರ್. ನಾನ್ Yes. ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇದು ಟಾಪ್ ಸೀಕ್ರೆಟ್ ಇವತ್ತು ಶೇರ್ ಮಾಡ್ಕೊಳ್ತಾ ಇರೋದು, ವೆರಿ ವೆರಿ ಕಾನ್ಫಿಡೆನ್ಶಿಯಲ್. ನನ್ ರಿಕ್ವೆಸ್ಟ್ ಯಾರಿಗೂ ಹೇಳಂಗಿಲ್ಲ ಈ ಟ್ರೈನಿಂಗ್ ಅನ್ನ. ರೆಡಿ ಇದೀರಾ? ಓಕೆ ಸರ್. ಯಾರ ಜೊತೆ ಶೇರ್ ಮಾಡ್ಕೊಳ್ಳೋ ಹಾಗಿಲ್ಲ. ಇದನ್ನ ಕೇವಲ ಫಸ್ಟ್ ನಿಮಗ್ ಮಾತ್ರ. ಇದು ತುಂಬಾ ಜನ ಮಾಡ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಬೇರೆಗೆ ಹೇಳ್ಬಿಡೋಣ, ನಾವ್ ಮಾಡೋದ್ ಬೇಡ ಅಂತ ಹೇಳ್ತೀವಿ. ಸೊ ಫಸ್ಟ್ ಇದು ಯಾರಿಗ್ ಗೊತ್ತಾ, ತುಂಬಾ ಕಾನ್ಫಿಡೆನ್ಶಿಯಲ್ ಸೀಕ್ರೆಟ್, ಟಾಪ್ ಸೀಕ್ರೆಟ್ ಆಫ್ ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್, ಅದು ನಿಮಗೆ ಸಿಗ್ತಾ ಇದೆ. ಇದನ್ನ ಯಾರು ಶೇರ್ ಮಾಡ್ಕೋಬೇಡಿ. ರೆಡಿನಾ? ಎಸ್ ಸರ್. ಈಗ ನಿಮ್ Yes, ತಲೆಯಲ್ಲಿ ಹೋಗ್ತಾ ಇರೋದೇನು? ಏನೋ ಇಂಪಾರ್ಟೆಂಟ್ ಮ್ಯಾಟರ್ ನ ಹೇಳ್ಬೋದೇನೋ ಅಂತ ಹೋಗ್ತದೆ ಸರ್, ಮಾರ್ಕೆಟಿಂಗ್ ಬಗ್ಗೆ. ಮಾಡಬೇಡ ಅಂತ ಹೇಳಿದಾಗ ಅಂದ್ರೆ ಒಂದು ನೆಗೆಟಿವ್ ವಿಚಾರ ಫಸ್ಟ್ ತಲೆಗೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಬಹಳ ಅಲರ್ಟ್ ಆಗ್ತದೆ. ಅದಕ್ಕೆ ಈ ಸ್ಲೈಡ್ಸ್ ಹಾಕಿರತ್ತದು. ಯಾಕಂದ್ರೆ ನಾವು ಮಾಡಂದಿದ್ದು ಯಾವ್ದು ಮಾಡಿಲ್ಲ ಲೈಫಲ್ಲಿ ಇನ್ಕ್ಲೂಡಿಂಗ್ ಮೀ. ಯಾರು ನಾವು ಬೇಗ ಮಾಡಂದಿದ್ದು ಯಾವ್ದು ಮಾಡಿಲ್ಲ, ಮಾಡಬೇಡ ಅನ್ನೋದು ಬೇಗ ಮಾಡ್ತೇವೆ. ಸೊ ಒಂದ್ ಮೂವಿ ನೋಡಿದ್ವಿ, ಯಾರಿಗೂ ಹೇಳಬೇಡಿ ಅಂತ ಹೇಳಿ. ಯಾರಿಗೂ ಹೇಳ್ಬೇಡಿ ಅಂತಿದ್ದೆ ಇಡೀ ಜಗತ್ತಿಗೆ ಗೊತ್ತಾಗಿತ್ತು. ಎಸ್ ಸರ್. ಸೊ ಲೈಕ್ ಸೇಮ್ ವೇ, ದಯವಿಟ್ಟು ಇದನ್ನ ಯಾರಿಗೂ ಹೇಳ್ಬೇಡಿ ಅಂಡ್ ಯಾರಿಗೂ ಇದನ್ನ ಶೇರ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್. ರೈಟ್, ನಿಮ್ಗೆಲ್ರಿಗೂ ಗೊತ್ತಿದೆ NWNE ಅಂತ ಹೇಳಿ. ಸೊ ಒಂದು ದಿಕ್ಕನ್ನು ತೋರಿಸುವಂತ ಒಂದು ಕಂಪಾಸ್ ಇದು. ಆ ಕಂಪಾಸ್ ಯಾವ ಕಡೆ ತೋರಿಸ್ತಾ ಇದೆ ಸರ್? ಸಕ್ಸಸ್ ಸರ್, ಸಕ್ಸಸ್ ಕಡೆ ಸರ್. ಎಸ್, ಒಂದು ಹ್ಯೂಜ್ ಸಕ್ಸಸ್ ಕಡೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಈ ಟ್ರೈನಿಂಗ್ ಮುಖಾಂತರ ಅಂತ ಹೇಳ್ತಾ, ಫಸ್ಟ್ ನನ್ನ ಒಂದು ಸಣ್ಣ ಪ್ರಶ್ನೆ ನಿಮಗೆ. 2,000 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ದ್ರಾಕ್ಷಾಣಿ ಮೇಡಮ್ ಆರ್ ವೀರೇಶ್ ಸರ್ ಇಬ್ರಲ್ಲೊಬ್ರು ಆನ್ಸರ್ ಮಾಡಿ. 2,000 ಕಿಲೋಮೀಟರ್ ದೂರದಲ್ಲಿ ಒಂದು ಚಿನ್ನದ ಗಣಿ ಇದೆ. ಯಾರು ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ಅದನ್ನ ನಾನು ನಿಮಗೆ ಅಡ್ರೆಸ್ ಹೇಳ್ತೀನಿ. ನಾನು ಹೋಗ್ತೀನಿ ಸರ್. ನೀವು ಹೋಗ್ತೀರಾ? ದ್ರಾಕ್ಷಾಣಿ ಮೇಡಮ್? ಎಸ್, ನಾನು ಹೋಗ್ತೀನಿ ಸರ್. ಓಕೆ. ಸೊ ನಂದು ಈಗ ನಿಮ್ಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನೀವೇನೀಗ 2,000 ಕಿಲೋಮೀಟರ್ ಹೋಗ್ಲಿಕ್ಕೆ ನನ್ನ ಪ್ರಕಾರ ಒಂದು 20,000 30,000 ಸಾವಿರ ಖರ್ಚಾಗ್ಬೋದು. ಅಂಡ್ ಆ ಚಿನ್ನದ ಗಣಿಯಲ್ಲಿ ಇರೋದು ಕೇವಲ 1 ಗ್ರಾಮ್ ಚಿನ್ನ ಮಾತ್ರ. ಈಗ ಹೋಗ್ತೀರಾ? ಇಲ್ಲ ಸರ್. ಯಾಕೆ? ಸಿಕ್ಕಾಪಟ್ಟೆ ಲಾಂಗ್ ರೂಟ್ ಆಗುತ್ತೆ, ದುಡ್ಡು ಖರ್ಚಾಗುತ್ತೆ, ಬಟ್ ಸಿಗುವಂತ ಪ್ರಾಫಿಟ್ ಕಡಿಮೆ ಅನ್ಸುತ್ತೆ, ಅದಕ್ಕೋಸ್ಕರ. ಓಕೆ, ನಮ್ ಜೀವನ ಹಿಂಗೆ ಆಗಿರುತ್ತದೆ ಹೊರಗಡೆ. ನಮಗ್ ಜಾಬ್ ಅಂತ ಹೇಳಿದ್ರು ಸ್ಕೂಲ್ ಲೆವೆಲ್ ಅಲ್ಲಿ, ನಾವು ರೆಡಿ ಆಗ್ಬಿಟ್ವಿ ಮಾಡೋದಕ್ಕೆ. ಎಷ್ಟು ಸಿಗುತ್ತೆ ಅಂತ ಯಾವತ್ತೂ ಕೇಳೇ ಇಲ್ಲ. ಎಸ್ ಸರ್? ಎಸ್ ಸರ್, ಎಸ್ ಸರ್. ಇವತ್ತು ತುಂಬಾ ಜನ ಜೀವನ ಹಾಳಾಗಿದ್ದು ಇಲ್ಲೇ. ನಮ್ ತಂದೆ ತಾಯಿಗಳು ಒಂದು ಬಿಸ್ನೆಸ್ ಮಾಡ್ಬಿಟ್ಟು ಅವ್ರು ಒಳ್ಳೆ ಸೆಟ್ಲ್ ಆಗ್ಬಿಟ್ಟಿದ್ರು. ಒಂದು ಹೊಲ ಮನೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ಜಾಗ ಎಲ್ಲ ಮಾಡಿದ್ರು. ಮಕ್ಕಳು ಎಲ್ಲಿಗೆ ಹೋಗ್ತಾರೆ? ಜಾಬಿಗೆ ಹೋಗ್ತಾರೆ. ಸೇಮ್ ಲೈಕ್ 30,000 ಖರ್ಚು ಮಾಡ್ಕೊಂಡು 1 ಗ್ರಾಮ್ ದುಡಿತಾ ಇದೀವಿ. ಹಲೋ, ಲೈಫಲ್ಲಿ ನಾವು ದೊಡ್ಡ ಎಡವಿದ್ ಎಲ್ಲಿ ಗೊತ್ತಾ? ಇಲ್ಲೇ. ಎಲ್ಲಿ ಏನು ಸಿಗುತ್ತೆ ಅಂತಾನೆ ಕೇಳಿಲ್ಲ ನಾವು. ಒಪ್ಕೊಳ್ಬೋದ ದ್ರಾಕ್ಷಾಣಿ ಮೇಡಮ್? 100% ಸರ್. 100% ಸರ್. ಸೊ 2,000 ಕಿಲೋಮೀಟರ್ ಹೋಗ್ಲಿಕ್ಕೂ ರೆಡಿ ಇದೀವಿ ನಾವು. ಬಟ್ ಒಂದು ಸಣ್ಣ ಕ್ವಶನ್ ನಾವು ಕೇಳ್ತಿಲ್ಲ ಲೈಫಲ್ಲಿ. ಏನಪ್ಪಾ ಅಂದ್ರೆ ನನಗೆ ಏನ್ ಸಿಗ್ತಾ ಇದೆ ಅಲ್ಲಿ ಹೋದ್ರೆ? 30 ವರ್ಷ 40 ವರ್ಷ ಜಾಬ್ ಮಾಡ್ತೀವಿ. 40 ವರ್ಷ ಜಾಬ್ ಮಾಡಿದ್ರೆ ಸೆಟ್ಲ್ ಆಗಿಲ್ಲ ಅಂತ ನಮ್ ಮುಂದೆ ನಿದ್ರು ಕೂಡ ಮತ್ತೆ ಅದನ್ನೇ ಆಯ್ಕೆ ಮಾಡ್ಕೊಳ್ತೇವೆ. 10 ವರ್ಷ ಮಾಡಿರಂತ ಮೋದಿಕೇರ್ ವ್ಯಕ್ತಿ ಆಲ್ರೆಡಿ ದೊಡ್ಡ ಕಾರ್ ಅಲ್ಲಿ ತಿರುಗ್ತಾ ಇದ್ದಾನೆ. 10 ವರ್ಷ ಮಾಡಿರಂತ ಮೋದಿಕೇರ್ ಮಾಡಿರಂತ ವ್ಯಕ್ತಿ ಆಲ್ರೆಡಿ ಲಕ್ಷ ಇನ್ಕಮ್ ತಗೊಳ್ತಾ ಇದ್ದಾನೆ. ಅವ್ನು ಆಲ್ರೆಡಿ ಪ್ಯಾಸಿವ್ ಇನ್ಕಮ್ ಅನ್ನು ಅರ್ನ್ ಮಾಡ್ತಾ ಇದ್ದಾನೆ. ಅದು ನಾವು ನೋಡೋದೇ ಇಲ್ಲ. ಬಟ್ ನಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಬಟ್ ಈಗ ನಿಮಗೆ ಖುಷಿ ವಿಚಾರ ಏನ್ ಗೊತ್ತಾ? ವೀರೇಶ್ ಸರ್ ಮತ್ತೆ ರಾಜಶ್ರೀ ಮೇಡಮ್, ಅಲ್ಲಿ 1 ಗ್ರಾಮ್ ಚಿನ್ನ ಇಲ್ಲ, ಅಲ್ಲಿ ಇಷ್ಟು ಚಿನ್ನ ಇದೆ. ಇವಾಗ ಏನ್ ಮಾಡ್ತೀರಿ? ಇನ್ನೂ ಇವಾಗ ಜಾಸ್ತಿ ಹೋಗ್ತೀನಿ ಸರ್. ಜಾಸ್ತಿ ಹೋಗ್ತೀರಾ? ಖರ್ಚು ಮಾಡ್ಕೊಂಡಾದ್ರೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. 100% ಸರ್. ವೆರಿ ಗುಡ್ ಸರ್. ಸೊ ತುಂಬಾ ಖುಷಿ ಆಗುತ್ತೆ. ಸೊ ನಮಗೊಂದು ಕ್ಲಾರಿಟಿ ಸಿಕ್ತು. ಸೊ ಇವತ್ತು ಎಲ್ಲಿಗೆ ಹೋಗ್ತಿದೀವಿ, ಏನ್ ಪಡ್ಕೊಳ್ತಾ ಇದೀವಿ ಅಂತ ವೈ ಕ್ಲಿಯರ್ ಆಯ್ತು ಸರ್? ಎಸ್ ಸರ್, ಎಸ್ ಸರ್. ಎಸ್ ಸರ್, 100% ಸರ್. ಓಕೆ, ಈಗ ನೀವು 2,000 ಕಿಲೋಮೀಟರ್, ಇದು ಸರಿಸುಮಾರು ನನ್ನ ಪ್ರಕಾರ ಸಾವಿರಾರು ಕೋಟಿ ಬೆಲೆ ಬಾಳಂತ ಗೋಲ್ಡ್ ಅಂತ ಕರಿಬಹುದು. 1,000 ಕೋಟಿ ಬೇಡ, ಯಾಕಂದ್ರೆ ನಮ್ಗೆ ಅಷ್ಟು ಮೈಂಡ್ ಓಪನ್ ಆಗಲ್ಲ. ಒಂದು 100 ಕೋಟಿ ಅಂತ ಅನ್ಕೊಳ್ಳೋಣ. ಒಂದು 100 ಕೋಟಿ ಬೆಲೆ ಬಾಳಂತ ಗೋಲ್ಡ್ ಅಂತ ಅನ್ಕೊಳ್ಳೋಣ. ಇದನ್ನ ತಗೊಂಬರ ಹೋಗೋದಕ್ಕೆ ನಿಮಗಿರುತ್ತದ್ದು ಒಂದೇ ಒಂದು ಚಾನ್ಸಸ್ ಇದೆ. ಯಾವಾಗ ಅಂತ ಹೇಳಿದ್ರೆ, ಅಲ್ಲಿಗೆ ನೀವು ಹೋಗ್ಬೇಕಂತ ಹೇಳಿದ್ರೆ ಹೆಲಿಕಾಪ್ಟರ್ ತಗೊಂಡ್ ಹೋಗ್ಬೇಕು.
ಏನ್ ತಗೊಂಡೋಗ್ಬೇಕು? ಹೆಲಿಕಾಪ್ಟರ್ ತಗೊಂಡೋಗ್ಬೇಕು. ಅಂಡ್ ಆ ಹೆಲಿಕಾಪ್ಟರ್ ಅಲ್ಲಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಪೈಲಟ್ ಇಲ್ಲ. ಜಸ್ಟ್ ಈ ತರ ಒಂದು 100 ಗೇರ್ ಬಾಕ್ಸ್ ಇದೆ, 1000 ಬಟನ್ಸ್ ಇರುತ್ತೆ. ಇದನ್ನ ಆಪರೇಟ್ ಮಾಡ್ಕೊಂಡು ನೀವು ಹೆಲಿಕಾಪ್ಟರ್ ತಗೊಂಡೋಗ್ಬೇಕು. ರೆಡಿ ಇದೀರಾ? ಎಸ್ ಸರ್, ಮೊದ್ಲು ಕಲಿಬೇಕು ಸರ್. ಅದನ್ನ ಕಲತ್ ಮೇಲೆ ನಾವ್ ಹೋಗಕ್ ಆಗದ ಸರ್, ಹಂಗೆ ಹೋಗಕ್ ಆಗಲ್ಲ ಸರ್. ಮತ್ತೆ ಹೆಂಗೆ? ಅಲ್ಲ ನೋಡಿ, ಈಗ ಹೆಲಿಕಾಪ್ಟರ್ ಇದೆ, ಹೆಲಿಕಾಪ್ಟರ್ ತಗೊಂಡ್ ಹೋಗ್ಬೇಕು. ಆ ಹೆಲಿಕಾಪ್ಟರ್ ಏನಿದೆ ಹೇಳಿ? 1000 ಬಟನ್ಸ್ ಇದೆ, 1000 ಗೇರ್ ಇದೆ. ಹೋಗಕ್ಕಾಗಲ್ಲ ಸರ್. ಹೋಗಕ್ಕಾಗಲ್ಲ. ಬಟ್ ಈಗ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಮೊದ್ಲು ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಈ ಈಗ ಹೆಲಿಕಾಪ್ಟರ್ ಹೊಡೆಯೋದನ್ನ ಕಲಿಬೇಕು. ಯಾಕಂದ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಹೆಲಿಕಾಪ್ಟರ್ ತಗೊಂಡೋಗ್ಬೇಕು. ಅದಕ್ಕೆ ಪೈಲಟ್ ಇಲ್ದಿರಂತ ಹೆಲಿಕಾಪ್ಟರ್. ಪೈಲಟ್ ಯಾರು ಇವಾಗ? ನಾವೇ ಆಗ್ಬೇಕು ಸರ್ ಪೈಲಟ್. ನೀವೇ ಆಗ್ಬೇಕು. ಪೈಲಟ್ ಆಗ್ಲಿಕ್ಕೆ ನೀವು ಮಾಡ್ಬೇಕಾಗಿರೋದೇನು? ವೆರಿ ಸಿಂಪಲ್, ಈ ಪ್ಲೇನ್ ಅನ್ನ ಹೊಡೆಯೋದನ್ನ ಕಲಿಬೇಕು. ಅಂದ್ರೆ ಈ ಒಂದು ಹೆಲಿಕಾಪ್ಟರ್ ನ ಹೊಡೆಯೋದನ್ನ ಕಲಿಬೇಕು. ಯಾಕೆ ಹೊಡೆಯೋದನ್ನ ಕಲಿಬೇಕು? ವೆರಿ ಸಿಂಪಲ್. ಒಂದ್ ನಿಮಿಷ. ಯಾಕೆ ನಾವು ಈ ಫ್ಲೈಟ್ ಅನ್ನ ಹೆಲಿಕಾಪ್ಟರ್ ನ ಹೊಡೆಯೋದನ್ನ ಕಲಿಬೇಕು ಅಂತ ಹೇಳಿದ್ರೆ ಈ ಬಂಗಾರ ತಗೊಳ್ಳಿಕ್ಕೆ. ಗೋಲ್ಡ್. ಸೊ ಈಗ ಇದನ್ನ ಮೋದಿ ಕೇರ್ ಅಂತ ಕರಿತೇನೆ. ಹೆಲಿಕಾಪ್ಟರ್ ಅನ್ನುವಂಥದ್ದು ಮೋದಿ ಕೇರ್. ಹಲೋ, ಮೋದಿ ಕೇರ್ ಇಂದ ನಿಮಗೆ ಬಂಗಾರ ಸಿಗುತ್ತೆ, ಹೌದಾ? ಬಟ್ ಆ ಬಂಗಾರ ಸಿಗೋದಕ್ಕೆ ಫಸ್ಟ್ ಹೆಲಿಕಾಪ್ಟರ್ ನ ನೀವು ಕಲಿಲೇಬೇಕು. ಹೆಲಿಕಾಪ್ಟರ್ ಮೋದಿ ಕೇರ್ ಬಿಸ್ನೆಸ್ ಅಂಡ್ ಮೋದಿ ಕೇರ್ ಮುಖಾಂತರ ಬಂಗಾರ ತಗೊಳ್ಳಿಕ್ಕೆ ಈ ಹೆಲಿಕಾಪ್ಟರ್ ಹೊಡೆಯೋದನ್ನ ಕಲಿಬೇಕು. ಯು ಮೀನ್ ಈ ಬಿಸ್ನೆಸ್ ಗೆ ಮೇಜರ್ ಆಗ್ಬೇಕಾಗಿರುವಂತದ್ದು ಟ್ರೈನಿಂಗ್. ಬಿಸ್ನೆಸ್ ಇಸ್ ಆಲ್ ಅಬೌಟ್ 95% ಮೈಂಡ್ ಸೆಟ್, 5% ಓನ್ಲಿ ಆಕ್ಷನ್. ಇವತ್ತು ಈ ಬಿಸ್ನೆಸ್ ಅಲ್ಲಿ ತುಂಬಾ ಜನ ಆಕ್ಷನ್ ಮಾಡಿ ಗೆದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮೈಂಡ್ ಸೆಟ್ ಇಲ್ಲ. ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇತ್ತು ಅಂತ ಹೇಳಿದ್ರೆ ಈ ಬಿಸ್ನೆಸ್ ಮುಖಾಂತರ ಎಷ್ಟು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇವಾಗ ನೀವಿಬ್ರು ರೆಡಿ ಇದೀರ ಅನ್ಕೊಳ್ತೀನಿ ಕಲಿಯೋದಕ್ಕೆ. ರೆಡಿನಾ? ಎಸ್ ಸರ್. ಎಸ್ ಸರ್, ಎಸ್ ಸರ್. ಈ 100 ಕೋಟಿ ಬೆಲೆ ಬಾಳುವಂತ ಬಂಗಾರ ತಗೊಳಕ್ಕೆ ಬೇಕಾದಂತ ಹೆಲಿಕಾಪ್ಟರ್ ಟ್ರೈನಿಂಗ್ ಇವತ್ತು ಸಿಗ್ತಾ ಇರೋದು. ಎಸ್, ಈ ಟ್ರೈನಿಂಗ್ ಇನ್ಮೇಲೆ ನಿಜವಾಗಿ ಒಂದು ಟೇಕ್ ಆಫ್ ತಗೊಳುತ್ತೆ. ಅಂಡ್ ಈ ಬಿಸ್ನೆಸ್ ಅಲ್ಲಿ ಒಂದು ಸ್ಟ್ರಾಂಗ್ ನೆಟ್ವರ್ಕ್ ಕಟ್ಲಿಕ್ಕೆ ನಾವೇನ್ ದೊಡ್ಡ ಕೆಲಸ ಮಾಡ್ಬೇಕಾಗಿಲ್ಲ. ಆಲ್ರೆಡಿ ಸಿಸ್ಟಮ್ ಹೇಳ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಸೆಲ್ಫ್ ಯೂಸ್, ಶೇರ್, ಸ್ಪಾನ್ಸರ್, ಇದರಲ್ಲಿ ಪರ್ಫೆಕ್ಟ್ ಆಗ್ಬೇಕು. ಎರಡನೇದ್ದು ರೈಸಿಂಗ್ ಸ್ಟಾರ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕು. ಅದಾದ್ಮೇಲೆ ಬಂದಂತ ರೈಸಿಂಗ್ ಸ್ಟಾರ್ಸ್ ಗಳಿಗೆ ಒಂದು ಸೂಪರ್ ಅಡ್ವಾನ್ಸ್ಡ್ ಹೆಲ್ಪ್ ಮಾಡ್ಬೇಕು. ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಈ ಬಿಸ್ನೆಸ್. ಈ 3 ಸ್ಟೆಪ್ ಅಲ್ಲಿ 100% ಆಯ್ತು ಅಂತ ಹೇಳಿದ್ರೆ ನಾನು ಒಂದಂತೂ ಹೇಳ್ತೇನೆ, ನೀವ್ ಇನ್ನೊಂದು ಲೆವೆಲ್ಗೆ ಹೋಗ್ಬಿಡ್ತೀರಾ. ಫಸ್ಟ್ ನಾವು ಬೇಸಿಕ್ ನೋಡ್ಬಿಡೋಣ. ಇದನ್ನ ಟೀಮ್ ಕಟ್ಟೋದಂತ ಕರಿಬಹುದು ನಾವು. ಸೆಲ್ಫ್ ಯೂಸ್, ಶೇರ್ ಅಂಡ್ ಸ್ಪಾನ್ಸರಿಂಗ್. ನಿಮ್ಗೆ ಎಲ್ರಿಗೂ ಗೊತ್ತಿರೋ ತರ ಈ ಬಿಸ್ನೆಸ್ ನಿಂತಿರೋದು ಇದೊಂದು ಕಂಪ್ಲೀಟ್ಲಿ ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್. ಇದು ಕಂಪ್ಲೀಟ್ಲಿ ಪ್ರಾಡಕ್ಟ್ ಬಿಸ್ನೆಸ್. ಯಾಕಂದ್ರೆ ಇದು ಮೋದಿ ಕೇರ್ ನಾವು ಇಲ್ಲಿ ನಮ್ಮ ಊರಲ್ಲಿರುವಂತ ಒಬ್ಬ ಪಕ್ಕದ ಮನೆಯ ಒಂದು ಅಂಟಿಯಿಂದ ಹಿಡ್ಕೊಂಡು ಪ್ರಧಾನ ಮಂತ್ರಿಗೂ ಕೂಡ ಮೋದಿ ಕೇರ್ ಪ್ರಾಡಕ್ಟ್ ಬಗ್ಗೆ ಡೆಮೋ ಕೊಟ್ರೆ ಇಲ್ಲ ಅನ್ನೋ ಮಾತೇ ಇಲ್ಲ. ಬಟ್ ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ಫಸ್ಟ್ ನಾವ್ ಮಾಡ್ಬೇಕಾಗಿರೋದೇನು, ಈ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕಾದ್ರೆ ನಮ್ಗ ಸೆಲ್ಫ್ ಯೂಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಈ ಬಿಸ್ನೆಸ್ ಅಲ್ಲಿ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ ಗಳ ಬಗ್ಗೆ ಒಂದು 25-30 ಪ್ರಾಡಕ್ಟ್ ನಾವೇನಾದ್ರು ಪರ್ಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ನನ್ನ ಪ್ರಕಾರ ನಾವು ಕರೋಡಪತಿನೇ ಮೋದಿ ಕೇರ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಒಂದು ಮೂವಿ ನಾವು ನೋಡ್ಕೊಂಡ್ ಬರ್ತೀವಿ, ನಮಗೆ ಇಷ್ಟ ಆದ್ರೆ 100% ಅದನ್ನ ಶೇರ್ ಮಾಡೇ ಮಾಡ್ತೀವಿ. ಸೊ ಸೆಲ್ಫ್ ಶೇರ್ ಮಾಡ್ಲಿಕ್ಕೆ ಮೇಜರ್ ಆಗಿ, ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಾಡಕ್ಟ್ ನ ಎಕ್ಸ್ಪೀರಿಯನ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ, ಪ್ರಾಡಕ್ಟ್ ನ ಪ್ರೆಸೆಂಟ್ ಮಾಡ್ಬೇಕಂತ ಹೇಳಿದ್ರೆ, ಪ್ರಾಡಕ್ಟ್ ಬಗ್ಗೆ ಯಾರು ಹೇಳಿದಾಗ ನೀವು ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಅಂಡ್ ಜೊತೆಗೆ ಲಾಯಲ್ಟಿ ಮುಖಾಂತರ ದುಡ್ಡು ಉಳಿಸ್ಕೊಳ್ಳಕ್ಕೆ ಇದೆಲ್ಲವೂ ನಿಮ್ಗೆ ಹೆಲ್ಪ್ ಆಗುವಂಥದ್ದು ಸೆಲ್ಫ್ ಯೂಸ್ ಇಂದ. ಒನ್ಸ್ ನೀವು ಸೆಲ್ಫ್ ಯೂಸ್ ಅಲ್ಲಿ ಪರ್ಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಒಂದಂತರೂ ಹೇಳ್ತೀನಿ, ನಿಮ್ಮ ಲೈಫ್ ಚೇಂಜ್ ಆಗಲ್ಲ. ಯಾಕಂದ್ರೆ ಫಸ್ಟ್ ಸ್ಟೆಪ್ ಟು ಕ್ರಿಯೇಟ್ ದ ಟೀಮ್. ಇವತ್ತು ಅಡಿಗೆನ ನೀವು ಸರ್ವ್ ಮಾಡೋಕ್ಕಿಂತ ಮುಂಚೆ ನೀವು ಟೇಸ್ಟ್ ನೋಡ್ಲೇಬೇಕು. ಟೇಸ್ಟ್ ನೋಡ್ದೇನೆ ಯಾರು ಸರ್ವ್ ಮಾಡಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕಲಿಸ್ಕೊಟ್ಟಿರೋ ಬೇಸಿಕ್ಸ್ ಅದು. ಯಾವುದೇ ಒಂದು ಹೆಣ್ಣು ಮಗುವಿಗೆ ಅಡಿಗೆ ಕಲಿಸ್ಬೇಕಾದ್ರೆ ಮೇಜರ್ ಆಗಿ ಮಾಡೋದೇನು ಗೊತ್ತಾ? ಏನ್ ಅಡಿಗೆ ಮಾಡಿದ್ರೆ ಫಸ್ಟ್ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಕೋ, ಆಮೇಲೆ ಸರ್ವ್ ಮಾಡಂತ ಹೇಳ್ತೀವಿ. ಅಂಡ್ ಇವತ್ತು ಮೋದಿ ಕೇರ್ ಅಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು ಮೋದಿ ಕೇರ್ ಆಗಲ್ಲ ಹೋಗಲ್ಲ ಅಂತ ಹೇಳಿದ್ರೆ
ಆ ವ್ಯಕ್ತಿ ಹತ್ರ ಫಸ್ಟ್ ಕರೆಕ್ಟ್ ಆಗಿ ಕೂತ್ಕೊಂಡು ಕೇಳಿ, ಮೋದಿ ಕೇರ್ಲಿ ಅವ್ರಿಗೆ ಎಷ್ಟು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಇದೆ, ಬೇರೆ ಏನು ಬೇರೆ ಕ್ವಶನ್ಸ್ ಕೇಳ್ಬೇಕಾಗಿರೋದು. ಮೋದಿ ಕೇರ್ಲಿ ನಿಮ್ಗೆ ಎಷ್ಟು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಇದೆ ಅಂತ ಕೇಳಿ. ಆ ವ್ಯಕ್ತಿ 2-3 ಪ್ರಾಡಕ್ಟ್ ಬಗ್ಗೆ ಅಷ್ಟೇ ಹೇಳಿದ ಅಂತ ಹೇಳಿದ್ರೆ ದಯವಿಟ್ಟು ಅವ್ರಿಗೆ ಹೇಳಿ, ನಮ್ಮಲ್ಲಿ 2 ಇಲ್ಲ 3 ಅಲ್ಲ, ನಮ್ಮ ಹತ್ರ 800 ಪ್ರಾಡಕ್ಟ್ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ನೀವು ಕೂಡ ಮೋದಿ ಕೇರ್ ಮುಖಾಂತರ ಕರೋಡಪತಿ ಆಗ್ತಿದ್ರಿ ಅಂತ ಹೇಳಿ. ಅಂಡ್ ಯಾವತ್ತು ಸೆಲ್ಫ್ ಯೂಸ್ ಅಲ್ಲಿ ಪರ್ಫೆಕ್ಟ್ ಆಗ್ತೀವಿ. ನಾವು ಮಾಡೋದು ನೆಕ್ಸ್ಟ್ ಕೆಲಸನೇ ಶೇರ್ ಮಾಡ್ಲಿಕ್ಕೆ ಇರುವಂತ ವೇಗಳು ತುಂಬಾ ಇದೆ. ಇದನ್ನ ಆಲ್ರೆಡಿ ನೀವೆಲ್ಲ ಶುರುವಾತಲ್ಲಿ ಕೇಳಿರ್ತೀರ. ಇದನ್ನ ನಾನು ತುಂಬಾ ಪ್ರೆಸೆಂಟೇಶನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ, ತುಂಬಾ ಡೆಪ್ತ್ ಆಗಿ ಇದ್ರಲ್ಲಿ ಹೋಗಲ್ಲ. ಸೊ ಯಾವತ್ತು ನಮ್ಗೆ ಇಷ್ಟ ಆಯ್ತಾ ನಾವು ಅದನ್ನ ಶೇರ್ ಮಾಡೇ ಮಾಡ್ತೇವೆ. ಇಲ್ಲಿ ಎಷ್ಟೋ ಜನ ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ಊಟ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಒಂದು ಬಳೆ ಅಂಗಡಿಗೆ, ಒಂದು ಬಟ್ಟೆ ಅಂಗಡಿಗೆ, ಒಂದು ಯಾವುದೇ ಅಂಗಡಿಗೆ, ಅಲ್ಲಿ ಯಾರು ಕೂಡ ನಿಮಗೆ ಅವ್ರ ಪ್ರಾಡಕ್ಟ್ ನ ಸೇಲ್ ಮಾಡ್ತಿಲ್ಲ. ಆ ಬಟ್ಟೆ ಹೆಂಗಿದೆ, ಆ ಬಳೆ ಹೆಂಗಿದೆ, ಆ ವಸ್ತು ಹೆಂಗಿದೆ, ಅದರ ವಸ್ತುವಿನ ಕ್ವಾಲಿಟೀಸ್ ನ, ವಸ್ತುವಿನ ಏನಪ್ಪಾ ಅಂತ ಹೇಳಿದ್ರೆ ಸೊ ಏನಂತಾರೆ ಅದಕ್ಕೆ, ಅದು ಯುನೀಕ್. ಸೊ ಯುನೀಕ್ ಆಗಿ ಅದು ಹೆಂಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಕಲರ್ ಆಗಿರ್ಬೋದು, ಅದ್ರ ಒಂದು ಶೇಡ್ ಆಗಿರ್ಬೋದು, ಅದು ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಏನೇ ಅವ್ರು ಯಾವ್ದು ಕೂಡ ಸೇಲ್ ಮಾಡ್ತಿಲ್ಲ. ಅವರು ಅದ್ರ ಬಗ್ಗೆ ಅದರ ವ್ಯಾಲ್ಯೂಸ್ ನ ಶೇರ್ ಮಾಡ್ತಾ ಇದಾರೆ. ಅಂಡ್ ಆ ವ್ಯಾಲ್ಯೂಸ್ ನ ಶೇರ್ ಮಾಡ್ತಾ ಇರೋದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ನಾವು ತಗೊಳ್ತಾ ಇರೋದು. ಯಾರು Recording in progress. ಯಾರು ಅದನ್ನ ಶೇರ್ ಮಾಡ್ತಾರ ಅವರು ಆಟೋಮೆಟಿಕ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ಶೇರ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತಾರ. ಅವ್ರು ಆಟೋಮೆಟಿಕ್ಲಿ ಈ ಬಿಸ್ನೆಸ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತಾ ಇರ್ತಾರೆ. ಅಂಡ್ ಮೇಜರ್ ಆಗಿ ಶೇರ್ ಮಾಡಿದ್ದಾದ್ಮೇಲೆ ನಮಗೆ ಎಲ್ಲರೂ ಕೂಡ ನೋಡಿ ಮೋದಿ ಕೇರ್ ಪ್ರಾಡಕ್ಟ್ ನ ಕೊಟ್ರು, ನಮ್ಗೆ ಇಷ್ಟ ಆಯ್ತು, ಅದಕ್ಕೆ ನಾವು ಸ್ಪಾನ್ಸರಿಂಗ್ ಆದ್ವಿ. ಅಂಡ್ ಸ್ಪಾನ್ಸರಿಂಗ್ ಮಾಡ್ಲಿಕ್ಕೆ ಬೇಕಾದಂತ ಬೇಸಿಕ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ. KYC ಆಗಿರ್ಬೋದು, ನೆಫ್ಟ್ ಡೀಟೇಲ್ ಆಗಿರ್ಬೋದು, ಪ್ಯಾನ್ ಡೀಟೇಲ್ ಆಗಿರ್ಬೋದು, ಅಂಡ್ ಆ ವ್ಯಕ್ತಿಗೆ ಫಸ್ಟ್ ಆರ್ಡರ್ಸ್ ಕೊಡ್ಸುವಂಥದ್ದು, ಅಂಡ್ ಅವ್ರಿಗೆ ಶುರುವಾತ ಟ್ರೈನಿಂಗ್ ಕೊಡುವಂಥದ್ದು, ಅಂಡ್ ಅವ್ರಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡುವಂಥದ್ದು. ಇದು ತುಂಬಾ ಬೇಸಿಕ್ಸ್. ಈ ಬೇಸಿಕ್ಸ್ ಏನಾದ್ರು ಫೌಂಡೇಶನ್ ಸರಿ ಮಾಡ್ಕೊಂಡಿದ್ದೆ ಆಯ್ತು ಅಂತ ಹೇಳಿದ್ರೆ ನಿಮ್ಮ ನೆಟ್ವರ್ಕ್ ಅಲ್ಲ, ನಿಮ್ಮ ಟೀಮ್ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಯೂಸ್ ಶೇರ್ ಸ್ಪಾನ್ಸರಿಂಗ್ ಇಂದ ಏನಾಗುತ್ತೆ, ನಮ್ಮ ಟೀಮು ಸ್ಟಾರ್ಟ್ ಆಗುತ್ತೆ. ಐ ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊಳ್ತೀನಿ ವೀರೇಶ್ ಸರ್ ಅಂಡ್ ದ್ರಾಕ್ಷಾಯಣಿ ಮೇಡಮ್. ಎಸ್ ಸರ್, ಎಸ್. ಸ್ಟಾರ್ಟ್ Yes, ಆಗೋದು sir. ಎಲ್ಲಿಂದ ಹೇಳಿ, ಇಲ್ಲಿಂದ. ಇದನ್ನ ಮಾಡದೇ ಇರುವಂತ ವ್ಯಕ್ತಿಗೆ ಟೀಮ್ ಬರಲ್ಲ. ಯಾರು ಸೆಲ್ಫ್ ಯೂಸ್ ಮಾಡಲ್ಲ, ಯಾರು ಶೇರ್ ಮಾಡಲ್ಲ ಚೆನ್ನಾಗಿ, ಯಾರು ಸ್ಪಾನ್ಸರಿಂಗ್ ಮಾಡಲ್ಲ. ಸೊ ಶೇರ್ ಕರೆಕ್ಟ್ ಆಗಿ ಮಾಡ್ತಾ ಇದ್ರೆ ಆಟೋಮೆಟಿಕ್ಲಿ ಸ್ಪಾನ್ಸರಿಂಗ್ ಬರ್ತಾ ಹೋಗುತ್ತೆ. ಅಂಡ್ ಸ್ಪಾನ್ಸರಿಂಗ್ ಅಂತ ಬಂದಾಗ ನೆಕ್ಸ್ಟ್ ಬರುವಂತದ್ದು, ಎಷ್ಟು ಜನ ನಾವು ಎನ್ರೋಲ್ ಮಾಡ್ತೀವಿ ಅದರಲ್ಲಿ ರೈಸಿಂಗ್ ಸ್ಟಾರ್ಸ್ ಗಳನ್ನ ಹುಡುಕುವಂಥದ್ದು. ಒಬ್ಬ ಉದಯೋನ್ಮುಖ ಪ್ರತಿಭೆ ಅಂತ ನಮಗೆ ಸಿಗುತ್ತೆ, ಅವ್ರನ್ನ ನಾವು ಹುಡುಕ್ಬೇಕು. ಈ ಬಿಸ್ನೆಸ್ ನಿಂತಿರೋದು ಇಷ್ಟೇ. ಇವತ್ತು ನಾನು ಸಣ್ಣ ಕ್ವಶನ್ಸ್ ಕೇಳ್ತೀನಿ ನಿಮ್ಗೆ. 2 ಇದೆ ಇಲ್ಲಿ. ನೀವೇನಾಗ್ಲಿಕ್ಕೆ ಇಷ್ಟಪಡ್ತೀರಾ, ನಿಮ್ಗೆ ಏನ್ ಬೇಕು? ಆಲ್ಮೋಸ್ಟ್ ಆಲ್ ಲೈನ್ ಆಗ್ಲಿಕ್ಕೆ ಇಷ್ಟಪಡ್ತೀವಿ ಸರ್, ಅದು ಆಟಿಟ್ಯೂಡ್ ತರ. ಓಕೆ. ಯಾಕಂದ್ರೆ 1 ಲಯನ್ ಇಸ್ ಈಕ್ವಲ್ ಟು 1000 ಶಿಪ್ ಅಂತ ಕರಿತೀವಿ ನಾವು. ಅಂದ್ರೆ ಒಂದು ಸಿಂಹ 1000 ಆಡುಗಳಿಗೆ ಸಮ, ಕುರಿಗಳಿಗೆ ಸಮ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನಮಗೆ ಹುಡುಕ್ಬೇಕಾರತ್ತ ನಾವು. ಸೇಮ್ ಲೈಕ್ ಇಲ್ಲಿ ಇನ್ನೊಂದಿದೆ, ನೋಕಿಯಾ 1100 ಒಂದು ಸ್ಮಾರ್ಟ್ ಫೋನ್ ಇದೆ. ಇಲ್ಲಿ ಯಾವ್ದು ಇಷ್ಟಪಡ್ತೀರಾ? ಸ್ಮಾರ್ಟ್ ಫೋನ್ ಸರ್. ವಿ ಆರ್ ಆಲ್ವೇಸ್ ಲುಕಿಂಗ್ ಫಾರ್ ಸ್ಮಾರ್ಟ್ ಫೋನ್. ಎಸ್ ಆರ್? ಯಾಕಂದ್ರೆ Yes. ಫ್ಯೂಚರಿಸ್ಟಿಕ್ ಆಗಿದೆ. ಇವತ್ತು ಜಗತ್ತಿನ ಯಾರೆಲ್ಲ ಉದ್ಯಮಿಗಳಂತ ನಾವು ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ತಿಳ್ಕೋಬೇಕು, ಒಬ್ಬ ಜಿಯೋ. ನಿಮ್ಗೆ ಗೊತ್ತಿದೆಯಾ ಜಿಯೋ ನೆಟ್ವರ್ಕ್ ಹೆಂಗ್ ರನ್ ಆಗುತ್ತೆ, ಯಾವ ತರ ವರ್ಕೌಟ್ ಆಗುತ್ತೆ? ಏನೂ ಗೊತ್ತಿಲ್ಲ ಅಂಬಾನಿಗೆ. ಬಟ್ ಜಿಯೋ ನೆಟ್ವರ್ಕ್ ಅನ್ನ ಯಾವ ತರ ಮಾಡ್ಬೇಕಂತ ಹೇಳಿ ಎಷ್ಟೋ ಜನ ಎಕ್ಸ್ಪರ್ಟ್ಸ್ ಗಳಿದ್ರು, ಅವ್ರನ್ನ ತಮ್ಮ ಟೀಮ್ ಅಲ್ಲಿ ಕರ್ಕೊಂಡು ಬಂದ್ರು. ಸರ್ ಎಸ್ ಸರ್. ಸೇಮ್ ಲೈಕ್ ಎಲ್ಲಾ ಗಣ್ಯ ವ್ಯಕ್ತಿಗಳು, ಎಲ್ಲಾ ಉದ್ಯಮಿಗಳು ಬೆಳೆದಿದ್ದು ಇದರಿಂದ. ಇವತ್ತು ಮೋದಿ ಕೇರ್ ಅಲ್ಲಿ ಕೂಡ ನೀವು ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಒಬ್ಬ ರೈಸಿಂಗ್ ಸ್ಟಾರ್ ಬೇಕೇ ಬೇಕು. ನಮಗೆ ಇರುವಂತ ನೋಕಿಯಾದಲ್ಲೇ ಸ್ಮಾರ್ಟ್ ಫೋನ್ ಯಾವ್ದು ಅಂತ ಹುಡುಕ್ಬೇಕು, ಇರುವಂತ ಕುರಿಗಳ ಹಿಂಡಲ್ಲೇ ಒಂದು ಸಿಂಹನ ಹುಡುಕ್ ತೆಗಿಬೇಕು. ಅಂಡ್ ತೆಗೆದು ಹೆಂಗೆ? ಎಸ್, ವೆರಿ ಸಿಂಪಲ್. ಟು ಅರ್ನ್ ಅ ಪ್ಯಾಸಿವ್ ಇನ್ಕಮ್ ಯು ನೀಡ್ ಅ ರೈಸಿಂಗ್ ಸ್ಟಾರ್ಸ್. ಯಾಕಂದ್ರೆ ನಿಮ್ ತರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಂತ ಲೀಡರ್ಸ್ ಗಳ ನೀವು ಹುಡುಕ್ಬೇಕು ಈ ಬಿಸ್ನೆಸ್ ಅಲ್ಲಿ. 100% ಅವ್ರು ಇರ್ತಾರೆ. ನೀವು ಬಿಗಿನಿಂಗ್ ಸ್ಟೇಜ್ ಅಲ್ಲೇ ಒಬ್ಬ ವ್ಯಕ್ತಿ ರೈಸಿಂಗ್ ಸ್ಟಾರ್ ಅಂತ ಕಂಡುಹಿಡಿಯೋದು ಹೇಗೆ? ವೆರಿ ಕ್ಲಿಯರ್. ಸೊ ಆ ರೈಸಿಂಗ್ ಸ್ಟಾರ್ ಯಾರು ಅಂತ ಹೇಳಿದ್ರೆ, ಯಾರು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕು, ನಿಮ್ ಟೀಮ್ ಅಲ್ಲಿ ಡೈಲಿ ರಿಟೇಲ್ ಮಾಡ್ತಾ ಇರ್ತಾರೆ ಪ್ರಾಡಕ್ಟ್ ಅನ್ನ. ಒಂದು, ಯಾರು ಪ್ರತಿನಿತ್ಯ ನೀವು ಹೇಳದೇನೆ ಕ್ಲಾಸ್ ಅಟೆಂಡ್ ಆಗ್ತಾ ಇರ್ತಾರೆ. 3, ಸೊ ನಮ್ದಾಗಿರುವಂತ ಟೀಮ್ ರೂಲ್ಸ್ ಗಳಂತ ಮಾಡಿರ್ತೀವಿ. ಈಗ ನಮ್ದೊಂದು
RSM ಅಂತ. ಸೊ ಇದು ನಾವು ಮೋದಿ ಕೇರ್ ಬಿಟ್ಟಿಲ್ಲ, ಬಟ್ ನಮ್ದೇ ಒಂದು ಟೀಮ್ ಒಂದು ಎಥಿಕ್ಸ್ ಅಂತ ನಾವು ಮಾಡ್ತೀವಿ. ಅದನ್ನ ಯಾರು ಫಾಲೋ ಮಾಡ್ತಾ ಇದಾರ, ಸೊ ಅಂತವರು ನಿಮ್ಗೆ ರೈಸಿಂಗ್ ಸ್ಟಾರ್ಸ್. ಸೊ ರಿಟೇಲಿಂಗ್ ಮಾಡುವಂಥದ್ದು, ಕ್ಲಾಸಸ್ ಅಟೆಂಡ್ ಆಗುವಂಥದ್ದು ಅಂಡ್ ಅಪ್ಲೈನ್ ಮಾತಿಗೆ ಹೇಳ್ದೇನೆ, ಅಪ್ಲೈನು ಎಲ್ಲಿ ಹೇಳ್ದೇನೆ. ಸೊ ಒಂದ್ ಜೊತೆಗೆ ತಮ್ಮದೇ ಆಗಿರುವಂತ ಟೀಮ್ ವರ್ಕ್ ಅಲ್ಲಿ ಏನೋ ಒಂದು ರೂಲ್ಸ್ ಅಂತ ಮಾಡ್ಕೊಂಡಿರ್ತಾರೆ, ಆ ರೂಲ್ಸ್ ಗಳನ್ನ ಕರೆಕ್ಟ್ ಆಗಿ ಚಾಚು ತಪ್ಪದೆ ಫಾಲೋ ಮಾಡುವಂತ ವ್ಯಕ್ತಿನ ನಾವು ರೈಸಿಂಗ್ ಸ್ಟಾರ್ ಅಂತ ಕರಿಬಹುದು. ಸೊ ನೀವ್ ಇದನ್ನ ಅಬ್ಸರ್ವೇಶನ್ ಮಾಡ್ತಾ ಇರ್ಬೇಕು. ಎಸ್, ನೆಕ್ಸ್ಟ್ ಮಾಡಕ್ ಇರೋದೇನು, ವೆರಿ ವೆರಿ ಕ್ಲಿಯರ್. ಒನ್ಸ್ ಯು ಫೈಂಡ್ ದಮ್, ಹೆಲ್ಪ್ ದಮ್ ಅಡ್ವಾನ್ಸ್ ಟು ದಿ ನೆಕ್ಸ್ಟ್ ಟೈಟಲ್ ವಿತ್ ಹೈಯರ್ ಚೆಕ್. ಒಬ್ಬ ವ್ಯಕ್ತಿ ನಿಮ್ ಕೈ ಸಿಕ್ಕ ಅಂತ ಹೇಳಿದ್ರೆ, ಈ ತರ ಮಾಡೋಂತ ವ್ಯಕ್ತಿ ಅವನ ಕೈ ಯಾವತ್ತು ಬಿಡಬೇಡಿ. ಯಾವತ್ತು ಅವನ್ನ ನೀವು ಕೈ ಟೈಟ್ ಆಗಿ ಹಿಡ್ಕೊಂಡು ಅಂತ ಹೇಳಿದ್ರೆ ಮತ್ತೆ ಬೇರೆ ರೀತಿ ಅಲ್ಲ, ಕೈಯನ್ನ ಕರೆಕ್ಟ್ ಆಗಿ ಹಿಡ್ಕೊಳ್ಳೋದು ಅಂತ ಹೇಳಿದ್ರೆ ಹ್ಯಾಂಡ್ ಹೋಲ್ಡಿಂಗ್ ಅಂತ ಕರಿತೀವಿ. ಅವನ ಗೆಲುವಿಗೆ ನೀವು ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡಾಯ್ತು. ಅವನ ಡ್ರೀಮ್ ನಿಮ್ಮ ಡ್ರೀಮ್ ಆಗಿ ಕನ್ವರ್ಟ್ ಆಗ್ಬೇಕು. ಬಟ್ ಮೇಜರ್ ಆಗಿ ಬರುವಂತ ಚಾಲೆಂಜ್ ಏನ್ ಗೊತ್ತಾ, ಒಬ್ಬ ರೈಸಿಂಗ್ ಸ್ಟಾರ್ ನ ಮೋದಿಕೆಯನ್ನು ಬ್ಲಾಕ್ ಡೈಮಂಡ್ ಮಾಡೋದು ಹೇಗೆ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌ ಟು ಕ್ರಿಯೇಟ್ ಯುವರ್ ರೈಸಿಂಗ್ ಸ್ಟಾರ್ ಟು ದಿ ಮೋದಿಕೆ ಸೂಪರ್ ಸ್ಟಾರ್. ಇವತ್ ನೋಡಿ, ಇದನ್ನ ನೀವು ಕಲ್ತ್ರೆ ನಾನ್ ಹೇಳ್ತೀನಿ ನೆಟ್ವರ್ಕ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಈಗ ನಿಮಗೆ ಟೀಮ್ ಬಂದಿದೆ, ವೀರೇಶ್ ಸರ್, ರಕ್ಷಣೆ ಮೇಡಮ್ ಜೊತೆಗೆ Yes, sir. ರೈಸಿಂಗ್ sir. ಸ್ಟಾರ್ ನ ಹುಡುಕಿದ್ದೀವಿ. ಆ ರೈಸಿಂಗ್ ಸ್ಟಾರ್ ಅನ್ನ ಮೋದಿಗೆ ಸೂಪರ್ ಸ್ಟಾರ್ ಮಾಡ್ಲಿಕ್ಕೆ ಸಿಂಪಲ್ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಸಾಕು, ಆ ವ್ಯಕ್ತಿ ನಿಮ್ ಜೊತೆ ನಿಂತ್ಕೊಬಿಡ್ತಾರೆ. ವೆರಿ ಕ್ಲಿಯರ್ ನೀವು ಮಾಡ್ಬೇಕಾದ್ರೆ ಗೊತ್ತಾ, ಆ ಯಾವ ವ್ಯಕ್ತಿ ರೈಸಿಂಗ್ ಸ್ಟಾರ್ ಇದಾರೋ, ನಾನ್ ನಿಮಗೆ ಇವತ್ತು ನೀವಿಬ್ರು ರೈಸಿಂಗ್ ಸ್ಟಾರ್ ಅಂತ ಐಡೆಂಟಿಫೈ ಮಾಡಿದೆ ಈ ಮೀಟಿಂಗ್ ಅಲ್ಲಿ. ನಿಮ್ಮ ವೈ ಅನ್ನ ಕ್ಲಿಯರ್ ಮಾಡ್ದೆ. ಯಾವ ರೀತಿ? ಗೋಲ್ಡ್ ತೋರಿಸ್ಬಿಟ್ಟು. ಸರ್ ಸೇಮ್ ಲೈಕ್ ಅವರಿಗೆ ಫಸ್ಟ್ ಅವ್ರ ವೈ ಅನ್ನ ಕ್ಲಿಯರ್ ಮಾಡ್ಬೇಕು. ಯಾವ ವ್ಯಕ್ತಿ ತನ್ನ ವೈನ ಹೇಳ್ತಾನೋ ಅವ್ನ ಮೋದಿಕೆಯಲ್ಲಿ ಒಂದ್ ಸ್ಟೆಪ್ ಎದ್ದಂಗೆ. ಬಟ್ ಅವ್ರು ಬೇಗ ಹೇಳಲ್ಲ. ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ಅವ್ರು ಬೇಗ ಹೇಳಲ್ಲ. ಅವಾಗ ನೀವು ಮಾಡ್ಬೇಕಾದ್ರೆ ಗೊತ್ತಾ, ಫೈಂಡ್ ದೇರ್ ವೈ, ಫಸ್ಟ್ ಯು ಟೆಲ್ ಯುವರ್ ವೈ. ಇವತ್ತು ಒಬ್ಬ ವ್ಯಕ್ತಿ ನನ್ನ ಜೊತೆ ಬಂದವನು ಮೋದಿ ಕೇರ್ ಎದಕ್ ಮಾಡ್ಬೇಕಂತ ಹೇಳದೇ ಇರೋ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡ್ಬೇಕು, ನಾನ್ ಎದಕ್ ಬಂದಿದ್ದೀನಪ್ಪ ಅಂತ ಅವನ ಹತ್ರ ಫಸ್ಟ್ ಶೇರ್ ಮಾಡ್ಕೊಂಡ್ಬಿಡಿ. ಯಾರು ರೈಸಿಂಗ್ ಸ್ಟಾರ್ ಸಿಕ್ಕಿದಾರಲ್ಲ ಅವ್ರ ಹತ್ರ ನೀವ್ ಹೇಳ್ಕೊಳ್ಳಿ, ನಾನ್ ಯಾಕೆ ಮೋದಿ ಕೇರ್ ಬಂದಿದ್ದೀನಿ ಅಂತೇಳಿ. ಇವತ್ತು ನನ್ನ ಉದ್ದೇಶ ವೆರಿ ಕ್ಲಿಯರ್. ನಿಮ್ಗಲ್ಲ ಡ್ರೀಮ್ ಚಾರ್ಟ್ ಅಲ್ಲಿ ನನ್ನ ಡ್ರೀಮ್ ಚಾರ್ಟ್ ಕಾಣ್ತಾ ಇದೆ ಅನ್ಕೊಳ್ತೀನಿ. ಆಲ್ರೆಡಿ ಹಲವಾರು ಡ್ರೀಮ್ ಗಳನ್ನ ಅಚೀವ್ ಮಾಡೋದ್ಮೇಲೆ ಇದು ನನ್ನ ಬ್ರ್ಯಾಂಡ್ ನ್ಯೂ ಡ್ರೀಮ್ ಚಾರ್ಟ್. ನಾನ್ ಮೋದಿ ಕೇರಿಗೆ ಬಂದಿರೋದು, ಈಗ ನೆಕ್ಸ್ಟ್ ಮಾಡ್ತಾ ಇರೋದು ಮೋದಿ ಕೇರು 2027 ಅನ್ನೋದ್ರಲ್ಲಿ ನನ್ನ ಆಲ್ರೆಡಿ 20 ಲಕ್ಷ ಸೈಟ್ ಇದೆ. ಆ 20 ಲಕ್ಷ ಸೈಟ್ ಅಲ್ಲಿ 30 ಲಕ್ಷ ಬೆಲೆಗಳಂತ ಮನೆ, ಸರಿ ಸುಮಾರು 50 ಲಕ್ಷ ಬೆಲೆಗಳಂತ ಮನೆ ಕಟ್ಟಿಸ್ಬೇಕು. ಅಂಡ್ ಅದಾದ್ಮೇಲೆ 2026 27 ಅನ್ನೋದ್ರಲ್ಲಿ ನನ್ನ ಡ್ರೀಮ್ ಕಾರ್, ಸೊ EV ಫಾರ್ಮ್ ಅಲ್ಲಿ ಬರುತ್ತೆ. ಸೊ ವೋಲ್ವೋ XC40 ವೋಲ್ವೋ XC40 56 ಲಕ್ಷ ಬೆಲೆ ಬಾಳುತ್ತೆ EV ಕಾರ್ ನ ಪರ್ಚೇಸ್ ಮಾಡ್ಬೇಕು. ಇದು ನನ್ನ ನೆಕ್ಸ್ಟ್ ಡ್ರೀಮ್. ಇವ್ ನೋಡಿ, ಈ ಡ್ರೀಮ್ ಅನ್ನ ನಾವು ಶೇರ್ ಮಾಡ್ಕೊಂಡಾಗ, ಸೊ ನಮ್ ಟೀಮ್ ವರ್ಕ್ ಅಲ್ಲಿ ಬರುವಂತ ವ್ಯಕ್ತಿ ಆಟೋಮೆಟಿಕ್ಲಿ ನಾವು ಓಲೋ ಅಂತ ಹೇಳಿದ್ರೆ ಅವ್ನ ಅಟ್ಲೀಸ್ಟ್ ಎಕ್ಸಾಮ್ ಹೇಳ್ತಾನೆ ಅದು. Yes, sir. 100%, sir. ಹಲೋ. ಅಂಡ್ ಯಾವಾಗ ಅವ್ನು ಹೇಳ್ತಾನೆ, Yes, sir. ಅವ್ರು ಯಾವಾಗ ನಾನು ಇದನ್ನ ತಗೊಳ್ಬೇಕು ಅದನ್ನ ತಗೊಳ್ತಾನೆ ಅಂತಾನೆ, ನೆಕ್ಸ್ಟ್ ಮಾಡಕ್ ಬರೋದೇನ್ ಗೊತ್ತಾ, ನಿನಗ್ ಬೇಕು ಅಂದ್ರೆ ನನಗೆ ಕಮಿಟ್ಮೆಂಟ್ ಕೊಡ್ಬೇಕು. ನೀನ್ ಇದನ್ನ ಪಡ್ಕೊಳ್ಬೇಕಂದ್ರೆ ನನಗೆ ಸ್ವಲ್ಪ ಕಮಿಟ್ಮೆಂಟ್ ಕೊಡ್ಬೇಕು. ಏನ್ ಕಮಿಟ್ಮೆಂಟ್? ವೆರಿ ಕ್ಲಿಯರ್. ಸೊ ನಂದಾಗಿರೋಂತ ಶುರುವಾತ್ ಅಂತ ಇದೆ. ನಾನು RSM ಕೋರ್ ರೂಲ್ಸ್ ಅಂತ ಮಾಡಿದ್ದೀನಿ. ಕ್ಷಮೆಯಲ್ಲಿ ಶುರುವಾತಲ್ಲಿ ಇರುವಂತ ಕೆಲವು ಪಾಯಿಂಟ್ಸ್ ಗಳನ್ನ ನಾವು ನಮ್ಮ ಕೋರ್ ರೂಲ್ ಆಗಿ ಮಾಡ್ಕೊಂಡಿದ್ವಿ. ವೆರಿ ಕ್ಲಿಯರ್. ಬಂದಂತ ರೈಸಿಂಗ್ ಸ್ಟಾರ್ಸ್ ಗಳಿಂದ ನಾವು ಫಸ್ಟ್ ಮಾಡಕ್ಕಾಗೋದೇನು ಗೊತ್ತಾ, ಡ್ರೀಮ್ ಚಾರ್ಟ್. ಬಂದಂತ ವ್ಯಕ್ತಿಗೆ ಫಸ್ಟ್ ನೀವು ಮಾಡಬೇಕಾದಂತ ಡ್ರೀಮ್ ಚಾರ್ಟ್. ಸೆಕೆಂಡ್ ಬಂದ್ಬಿಟ್ಟು ಸೆಲ್ಫ್ ಯೂಸ್, ಪ್ರತಿ ತಿಂಗಳು 100 ಪರ್ಸನಲ್ PV ಹೆಂಗ್ ಮಾಡೋದು ಅಂತ ಹೇಳ್ಕೊಡಿ. ಅಂಡ್ ಮೂರನೇದು ಮೋರ್ ವೆರಿ ಇಂಪಾರ್ಟೆಂಟ್, ಟು ಶೇರ್ ಪ್ರಾಸ್ಪೆಕ್ಟ್ ಲಿಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ತನ್ನ 100 ಪರ್ಸನಲ್ PV ಮಾಡ್ದ ಅಂತ ಹೇಳಿದ್ರೆ ಅವನಿಗೆ ನೆಕ್ಸ್ಟ್ ನೀವು ಕೂತ್ಕೊಂಡು ಮಾಡಿಸ್ಬೇಕಾದ್ರೆ ಒಂದು ಪ್ರಾಸ್ಪೆಕ್ಟ್ ಲಿಸ್ಟ್. ಪ್ರಾಸ್ಪೆಕ್ಟ್ ಲಿಸ್ಟ್ ರೆಡಿ ಆಯ್ತು ಅಂತ ಹೇಳಿದ್ರೆ ವಾರಕ್ಕೆ ಒಂದು ಹೋಮ್ ಮೀಟಿಂಗ್ ಮಾಡಿದ್ರು ಕೂಡ 4 ಹೋಮ್ ಮೀಟಿಂಗ್ ಅಲ್ಲಿ ನಾವು 100 PV ನ ರಿಟೇಲ್ ಮಾಡ್ಬೋದು. ಇದನ್ನ ಅವ್ರಿಗೆ ಐಡಿಯಾ ಕೊಡ್ಬೇಕು. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಾನೊಬ್ಬ ಅಪ್ಲೈನ್ ಅಂತ ಅವ್ರು ಹೇಳೋದಲ್ಲ, ಯಾವ ರೀತಿ ನನ್ನ ಅಪ್ಲೈನ್ ನಾನು ರೆಸ್ಪಾಂಡ್ ಮಾಡ್ತಾ ಇದ್ದೀನಿ, ಅವ್ರ ಮೆಸೇಜ್ ಗಳಿಗೆ ಆಗಿರ್ಬೋದು, ಅವ್ರಿಗೆ ಯಾವ ತರ ನಾನು ಲೈಕ್ ಪ್ರಾಪರ್ ರೆಸ್ಪಾಂಡಿಂಗ್ ಟು ಅಂಡ್ ಡುಪ್ಲಿಕೇಶನ್ ಆಫ್ ಅಪ್ಲೈನ್ ಮೆಸೇಜ್ ಅಂತ ಕರಿತೀನಿ ನಾನು ಅಂತ ಹೇಳಿದ್ರೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ದೇವ್ರು ಯಾವತ್ತೂ ಕೂಡ ವರ ಕೊಡ್ಬೇಕು ಅಂತ ಹೇಳಿದ್ರೆ, ನಾವು ದೇವ್ರ ಹತ್ರ ವರನ ಪಾಸ್ ಮಾಡೋದು ಯಾರ ಕಡೆಯಿಂದ? ಪೂಜಾರಿ ಕಡೆಯಿಂದ. ಸರ್
ಬಟ್ ಈ ಪೂಜಾರಿ ಏನಾದ್ರು ದೇವ್ರ ಹತ್ರ ಹೋಗ್ಬಿಟ್ಟು ರಾಂಗ್ ಮೆಸೇಜ್ ಕೊಟ್ರೆ ಹೆಂಗಾಗುತ್ತೆ? ಅಂಡ್ ದೇವ್ರ ಮೆಸೇಜ್ ಪೂಜಾರಿ ತಗೊಂಡ್ ಬಂದು ನಮ್ಮ ಹತ್ರ ಬೇರೆ ಕೊಟ್ಬಿಟ್ರೆ ಹೆಂಗಾಗುತ್ತೆ? ಸೊ ವೆರಿ ವೆರಿ ಇಂಪಾರ್ಟೆಂಟ್, ಇದು ತುಂಬಾ ಬೇಸಿಕ್ಸ್ ಇದು ಬಿಸ್ನೆಸ್ ಅಲ್ಲಿ ಗೆಲ್ಲೋದಕ್ಕೆ. ಅಪ್ಲೈನ್ ಮೆಸೇಜ್ ಅನ್ನ ಯಾವ ರೀತಿ ನಾವು ಟಿವಿಗೆ ಪಾಸ್, ಅಪ್ಲೈನ್ ಕ್ಲಿಯರ್ ಆಗಿ ಹೇಳ್ತಾರೆ. SCD ಒಬ್ಬ ಮೀಟಿಂಗ್, ಸೀನಿಯರ್ ಡೈರೆಕ್ಟರ್ ಒಬ್ಬ ಮೀಟಿಂಗ್, ಡೈರೆಕ್ಟರ್ ಒಬ್ಬ ಮೀಟಿಂಗ್. ನಾವೇನ್ ಮಾಡ್ತೀವಿ, ಡೈರೆಕ್ಟರ್ ಇದ್ದಿದ್ದನ್ನು ಕೂಡ ಪ್ರೈಸ್ ಸ್ಟ್ರಾಟಜಿ ಕಳ್ಸಿರ್ತೀವಿ. ಯಾಕಂದ್ರೆ ಕಂಟೆಂಟ್ ಚೇಂಜ್ ಇರುತ್ತೆ, ಅವ್ನಿಗೆ ಕನೆಕ್ಟ್ ಆಗಲ್ಲ. ಸೊ ನೀವು ಮಾಡಿದ ಮಿಸ್ಟೇಕ್ ಇದ್ದ ವ್ಯಕ್ತಿನ ಕಳ್ಕೊಳ್ತೀವಿ. ಸೊ ಸೇಮ್ ಲೈಕ್ ಯಾರನ್ನ ಏನ್ ಕರೆಕ್ಟ್ ಆಗಿ ಡುಪ್ಲಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ ಅಪ್ಲೈನ್ ಮೆಸೇಜ್ ಅನ್ನ ಕಲಿಬೇಕು. ಅಪ್ಲೈನ್ ಮೆಸೇಜ್ ಅಪ್ಲಿಕೇಶನ್ ಮಾಡೋದನ್ನ ಕಲಿಬೇಕು. ಅಂಡ್ ನೆಕ್ಸ್ಟ್ ಬರುತ್ತೆ ಅವ್ರಿಗೆ ಕ್ಲಾರಿಟಿ ತಗೊಳ್ಬೇಕು. ಕಮಿಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಡ್ರೀಮ್ ಚಾರ್ಟ್ ಆಯ್ತು, 100 PV ಆಯ್ತು, ಪ್ರಾಸ್ಪೆಕ್ಟ್ ಲಿಸ್ಟ್ ಆಯ್ತು, ಅಪ್ಲೈನ್ ಮೆಸೇಜ್ ಗಳು ಯಾವ ರೀತಿ ರೆಸ್ಪಾಂಡ್ ಮಾಡೋದಂತ ಹೇಳ್ಕೊಡ್ಸೋದಾಯ್ತು. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಡೈಲಿ ಕ್ಲಾಸಸ್ ಗಳಿಗೆ ಕೂಡೋದು. ಮತ್ತೆ ಟೀಮ್ ವರ್ಕ್ ಇಂದ ಏನೆಲ್ಲ ಕ್ಲಾಸ್ ನಡೀತಾ ಇದಾವೆ, ಏನ್ ಟಾಪ್ ಲೀಡರ್ಸ್ ಗಳಿಂದ ಏನ್ ಕ್ಲಾಸ್ ಗಳು ಬರುತ್ತೆ, ಅದನ್ನ ಪ್ರತಿನಿತ್ಯ ಕ್ಲಿಯರ್ ಆಗಿ ಅಟೆಂಡ್ ಆಗುವಂಥದ್ದು. ಅಂಡ್ ನೆಕ್ಸ್ಟ್ ಬರುವಂತದ್ದು ಮಂತ್ಲಿ ಅಟ್ಲೀಸ್ಟ್ ಒಂದಾದ್ರೂ ಇವೆಂಟ್, ಆಫ್ಲೈನ್ ಇವೆಂಟ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಹೇಳ್ಬೇಕು. ಐದರ್ ಬೂಟ್ ಕ್ಯಾಂಪ್, ಐದರ್ ವರ್ಕ್ಶಾಪ್, ಏನೋ ಒಂದು. ಸೊ ಯಾಕಂತ ಹೇಳಿದ್ರೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲಿ ಅವ್ರು ಕ್ಲಾಸ್ ಗಳು ಅಟೆಂಡ್ ಆಗಿ ಬಂದಿರ್ತಾರೆ, ಯಾವ್ಯಾವ ಕ್ಲಾಸ್ ಅಟೆಂಡ್ ಆಗಿರ್ತಾರೆ, ಅಂಡ್ ಆ ಕ್ಲಾಸ್ ಅಟೆಂಡ್ ಆದ್ಮೇಲೆ ಯಾವ್ದೆಲ್ಲ ಅವ್ರು ಇವೆಂಟ್ ಹೋಗಿ ಬಂದಿರ್ತಾರೆ, ಆ ಇವೆಂಟ್ ಕ್ಲಾಸ್ ಗಳದ್ದು ಫೀಡ್ಬ್ಯಾಕ್ ನ ಅವ್ರ ಕಡೆ ತಗೊಳ್ಬೇಕು. ಅಂಡ್ ಅದನ್ನ ಗ್ರೂಪ್ ಗಳಲ್ಲಿ ಶೇರ್ ಮಾಡಿಸೋದು ಅಂತ ನಾವು ಮಾಡ್ಬೇಕು. ಅಂಡ್ ಇವತ್ತು ಕೂಡ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾನು ಅಲ್ಲಿ ಫಸ್ಟ್ ಹೇಳಿದ್ದೀನಿ, ಇದು ಡಿಜಿಟಲ್ ಮೀಡಿಯಾ. ನಾವು ಡಿಜಿಟಲ್ ಮಾರ್ಕೆಟಿಂಗ್, ಇವತ್ತು ನಾವು ಝೂಮ್ ಅನ್ನುವಂಥದ್ದು, ಕಾನ್ಫರೆನ್ಸ್ ಕಾಲ್ ಅನ್ನುವಂಥದ್ದು, ಇದೊಂದು ಝೂಮ್, ಇದೊಂದು ಶೇರು, ಕಮೆಂಟ್, ಲೈಕ್ ಮೇಲೆ ನಿಂತಿರೋದು. ಇವತ್ತು ಈ ಟ್ರೈನಿಂಗ್ ಅನ್ನ ಫೀಡ್ಬ್ಯಾಕ್ ಎಷ್ಟು ಜನ ನೀವೇನಾದ್ರು ವೈಭವೀಕರಿಸಿ ಬರೆದು ಹಾಕ್ತೀರಾ, ಒಂದು 20-30 ಮೆಸೇಜ್ಗಳನ್ನು ನೀವು ಕರೆಕ್ಟ್ ಆಗಿ ಬರೆದು ಹಾಕ್ಬಿಟ್ರೆ ನೀವು ನಂಬ್ತಿರೋ ಬಿಡ್ತೀರಾ, 31ನೇ ವ್ಯಕ್ತಿಗೆ ನಾವು ಈ ಒಂದು ಮೀಟಿಂಗ್ ಗೆ ಇನ್ವೈಟ್ ಮಾಡೋದೇ ಬೇಡ, ಅವ್ನು ಆಲ್ರೆಡಿ ಸೆಲ್ಫ್ ಇನ್ವೈಟೆಡ್ ಆಗ್ಬಿಡ್ತಾನೆ. ಎಸ್ ಸರ್? ಎಸ್ ಸರ್, ಎಸ್ ಸರ್. ಇಟ್ ಇಸ್ ಆಲ್ ಅಬೌಟ್ ಫೀಡ್ಬ್ಯಾಕ್. ಇದನ್ನ ಬೇಸಿಕ್ಸ್ ಕರೆಕ್ಟ್ ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅಂಡ್ ನಂತರ ವೆರಿ ವೆರಿ ಇಂಪಾರ್ಟೆಂಟ್, ಸೊ ಟ್ರೈನಿಂಗು ಕ್ಲಾಸ್ ನೀವು ಕೂಡ್ತಾ ಅಲ್ಲಿ ಸ್ವಲ್ಪ ಬಿಲ್ಡ್ ಮಾಡೋದನ್ನ ಓವರ್ ಬಿಲ್ಡ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಸ್ವಲ್ಪ ತಮ್ಮ ಜನರನ್ನ ಅವರು ಕೂಡ ಆ ಒಂದು ಅದಕ್ಕೆ ಆ ಒಂದು ಸಿಸ್ಟಮ್ ಗೆ ಪ್ಲಗ್ ಇನ್ ಮಾಡೋದನ್ನ ಹೇಳ್ಕೊಡ್ಬೇಕು. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಕೊನೆಯದಾಗಿ ಟಾರ್ಗೆಟ್ ಆಫ್ ದಿ ಮಂತ್. ಹೌದಾ, ಇದನ್ನ ಹಾಕೊಂಡು ವರ್ಕ್ ಮಾಡ್ಬೇಕಂತ ಹೇಳ್ಕೊಡ್ಬೇಕು. ಸರ್ ಇವೆಲ್ಲ ಹೇಳಿದ್ರು ಕೂಡ ಮಾಡ್ತಿಲ್ಲ ಸರ್ ನಮ್ಮ ಟೀಮಲ್ಲಿ. ತುಂಬಾ ಜನ ಹೇಳ್ತಿದ್ದಾರೆ ಡೆಫಿನೆಟ್ಲಿ ಮಾಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಬಿಸ್ನೆಸ್, ಈ ಎಲ್ಲ ಡ್ರೀಮ್ ಚಾರ್ಟ್, ನಿಮ್ ಟೀಮ್ ಅಲ್ಲಿ ಡ್ರೀಮ್ ಚಾರ್ಟ್ 100 PV ಮಾಡೋರು, ಪ್ರಾಸ್ಪೆಕ್ಟ್ ಲಿಸ್ಟ್ ಮಾಡೋರು, ಅಪ್ಲೈನ್ ಮೆಸೇಜ್ ರೆಸ್ಪಾಂಡ್ ಮಾಡುವಂಥದ್ದು, ಡೈಲಿ ಕ್ಲಾಸ್ ಅಟೆಂಡ್ ಆಗುವಂಥದ್ದು, ಮಂತ್ಲಿ ಇವೆಂಟ್ ಮಂತ್ ಬರುವಂಥದ್ದು, ಫೀಡ್ಬ್ಯಾಕ್ ಹಾಕುವಂಥದ್ದು, ಓವರ್ ಬಿಲ್ಡ್ ಮಾಡುವಂಥದ್ದು, ಟಾರ್ಗೆಟ್ ಹಾಕೊಳ್ಳುವಂಥದ್ದು, ಇದು ಎಲ್ಲವೂ ಕೂಡ ಟೀಮ್ ಅಲ್ಲಿ ಮಾಡ್ತಿಲ್ಲ ಅಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ಬೇಕಾ ಸರ್? ಎಸ್ ಸರ್, ಎಸ್ ಸರ್. ಬೇಕು ಸರ್. ಎಸ್, ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ DIY ಅಂತ ಕರಿತೀವಿ. DIY ಅಂತಂದ್ರೆ ಡೂ ಇಟ್ ಯುವರ್ ಸೆಲ್ಫ್. ಫಸ್ಟ್ ನೀವು ಮಾಡಿ. ಯಾಕಂದ್ರೆ ಮೋದಿ ಕೇಳೋದೇನು ಗೊತ್ತಾ, ಸೋಚ್ ಬದಲು ಖುದ್ಕೋ ಬದಲು. ಹೇಳಿ, ಮೋದಿ ಕೇಳೋದು ಸೋಚ್ ಬದಲು ಖುದ್ಕೋ ಬದಲು. ನನ್ನ ಪ್ರಕಾರ ಬಾದ್ ಮೇ ದುನಿಯಾ ಅಪ್ನೆ ಆಪ್ ಬದ್ಲೇಗ. ಈ ಡ್ರೀಮ್ ಚಾರ್ಟ್ ಇದ್ದು ಹಿಡ್ಕೊಂಡು ಟಾರ್ಗೆಟ್ ಆಫ್ ದಿ ಮಂತ್ ಹಾಕೊಂಡು ವರ್ಕ್ ಮಾಡೋದನ್ನ ಫಸ್ಟ್ ನಾವು ಮಾಡ್ತಾ ಹೋದ್ರೆ ಆಟೋಮೆಟಿಕ್ಲಿ ದುನಿಯಾ ಆಟೋಮೆಟಿಕ್ಲಿ ಬಂದ್ ಕನೆಕ್ಟ್ ಆಗಿ ಆಗ್ತಾರೆ. ಇವತ್ತು ನಾವು ಮಾಡ್ತಿರೋದನ್ನ ಜನರಿಗೆ ಹೇಳ್ತಾ ಹೋಗ್ತೀವಿ, ದೊಡ್ಡ ಸಮಸ್ಯೆ ಇದೆ ನಮ್ಮ ಲೈಫ್ ಅಲ್ಲಿ. ಅರ್ಥ ಆಯ್ತಾ ಸರ್? ಎಸ್ ಸರ್. ಅಂಡ್ ಈಗ ಒಂದು ಫೈನಲ್ ಮೆಸೇಜ್ ಸರ್. ಇಷ್ಟೆಲ್ಲಾ ಮಾಡಿದ್ದಾದ್ಮೇಲೂ ಕೂಡ ನೀವು ಈ ಮೆಸೇಜ್ ಕ್ಲಾರಿಟಿ ಸಿಕ್ಬಿಟ್ರೆ ಮೋದಿ ನೀವು ಕರೋಡ್ಪತಿನ. ಓಕೆ, ಏನ್ ಕಾಣ್ತಾ ಇದೆ ಸರ್ ಇಲ್ಲಿ ವೀರೇಶ್ ಸರ್? ಚಿಕನ್ ಕಬಾಬ್ ಕಾಣ್ತಿದೆ ಸರ್. ನಿಮ್ಗೆ ಇಷ್ಟನಾ? 100% ಸರ್. ಓಕೆ ಮೇಡಮ್, ನಿಮ್ಗೆ? ನನ್ಗೂ ಇಷ್ಟ ಸರ್. ಓಕೆ ರೈಟ್. ಇನ್ನೊಂದು ಕಾಣ್ತಾ ಇದೆ, ಇಲ್ಲೇನು? ಹನಿ ಕೇಕ್. ನಿಮ್ಗೆ ಇಷ್ಟನಾ ಸರ್? ಸ್ವೀಟ್ 100% ಇಷ್ಟ ಸರ್. ಮೇಡಮ್ ನಿಮ್ಗೆ? ನನಗ ಸ್ವಲ್ಪ ಇಷ್ಟ ಇಲ್ಲ ಸರ್. ಸ್ವಲ್ಪ ಇಷ್ಟ ಇಲ್ಲ. ವೆರಿ ಗುಡ್, ಸೂಪರ್. ಈಗ ಈ ಮೀಟಿಂಗ್ ಅಲ್ಲಿ ಎಷ್ಟು ಜನ ಇದಾರೆ ಸರ್ ಈಗ ಅಲ್ಲೇ ಪಾರ್ಟಿಸಿಪೇಟ್ ಮಾಡಿರೋದು? 162 ಸರ್. ಎಷ್ಟು ಜನ ಕಬಾಬ್ ಲೈಕ್ ಆಗ್ಬೋದು? ಹಾಫ್ ಅಂಡ್ ಹಾಫ್ ಸರ್. ಒಂದಿಷ್ಟು ಜನರಿಗೆ, ಅರ್ಧ ಜನರಿಗೆ ಆಗ್ಬಹುದು, ಒಂದ್ ಅರ್ಧ ಜನ ಆಗ್ಲಿಕ್ಕಿಲ್ಲ. ಒಂದು ಹನಿ ಕೇಕ್ ಎಷ್ಟು ಜನಕ್ಕೆ ಇಷ್ಟ ಆಗ್ಬೋದು? ಸೇಮ್ ಅಲ್ಲ ಸರ್, ಅದು ಕೂಡ ಅರ್ಧ ಜನರಿಗೆ ಇಷ್ಟ ಆಗುತ್ತೆ, ಅರ್ಧ ಜನ ಇಷ್ಟ ಆಗಲ್ಲ. ಓಕೆ, ಈಗ ನಾವು ಇಷ್ಟ ಇರೋರಿಗೆ ಚಿಕನ್ ಕಬಾಬ್ ಕೊಟ್ರೆ ಊಟ ಮಾಡ್ತಾರ ಅಥವಾ ಇಷ್ಟ ಇಲ್ದಿರೋರಿಗೆ ಕೊಟ್ರೆ ಊಟ ಮಾಡ್ತಾರ? ಇಷ್ಟ ಇದ್ದವ್ರು ಕೊಡ್ಬೇಕು ಸರ್.
ಇಷ್ಟ ಇದ್ರೆ ಕೊಟ್ರೆ ಮಾಡ್ತಾರೆ. ಸೊ ಸೇಮ್ ಲೈಕ್ ಮೋದಿ ಕೇರ್, ಇಷ್ಟೆಲ್ಲಾ ನಾವ್ ಹೇಳಿದ್ಮೇಲೂ ಮಾಡಿಲ್ಲ ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಬಾರ್ದು. ಯಾಕಂದ್ರೆ ಸೇಮ್ ಲೈಕ್ ಚಿಕನ್ ಕಬಾಬ್ ಅವ್ರಿಗೂ ಕೂಡ ಮೋದಿ ಕೇರ್ ಇದ್ದಂಗೆ ಇಷ್ಟ ಇಲ್ಲ. ಸೇಮ್ ಲೈಕ್ ಹನಿ ಕೇಕ್, ಅವ್ರಿಗೆ ಹನಿ ಕೇಕ್ ಇಷ್ಟ ಇಲ್ಲ. ಸೇಮ್ ಲೈಕ್ ಅವ್ರಿಗೆ ಮೋದಿ ಕೇರ್ ಇಷ್ಟ ಇಲ್ಲ ಅಂತಾನೆ ಅರ್ಥ. ಇಷ್ಟೆಲ್ಲಾ ಗೊತ್ತಿದ್ರು ಕೂಡ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಕೊನೆಯ ಸಂದೇಶ, ಬಂದ್ರೆ ಮೋದಿ ಕೇರ್, ಇಲ್ಲಾಂದ್ರೆ ಡೋಂಟ್ ಕೇರ್. ಈ 162ರಲ್ಲಿ ಅಟ್ಲೀಸ್ಟ್ ಒಂದ್ ಅರ್ಧ ಜನ ಚಿಕನ್ ಕಬಾಬ್ ತಿಂತಾರಲ್ಲ, ಅಂತವ್ರ ಜೊತೆ ಮೋದಿ ಕೇರ್ ಮಾಡೋಣ. ಇಮೇನ್ ಚಿಕನ್ ಕಬಾಬ್ ತಿಂತಾರ ಅಂದ್ರೆ ಮೋದಿ ಕೇರ್ ಇಷ್ಟ ಪಡ್ತಾರಲ್ಲ, ಯಾರು ಮೋದಿ ಕೇರ್ ನಮ್ ತರ ಇಷ್ಟ ಪಡೋರು ಸಿಗ್ತಾರ, ಅವ್ರ ಜೊತೆ ಸೀರಿಯಸ್ ಆಗಿ ನಿಂತ್ಕೊಂಡ್ರೆ ನಮ್ದೇನಪ್ಪಾ ಅಂತ ಹೇಳಿದ್ರೆ ವರ್ಕಿಂಗ್ ಟೈಮ್ ಅನ್ನೋದು ಪಾಸಿಟಿವ್ ಆಗುತ್ತೆ. ಅಂಡ್ ಪಾಸಿಟಿವ್ ವರ್ಕಿಂಗ್ ಟೈಮ್ ಆದಾಗ ಡೆಫಿನೆಟ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬಿಸ್ನೆಸ್ ಅನ್ನೋದು ಇನ್ನೊಂದ್ ಮಟ್ಟಕ್ಕೆ ಗ್ರೋತ್ ಆಗುತ್ತೆ. ಅಂಡ್ ಇಷ್ಟು ಹೇಳ್ತಾ, ಸೊ ಎಸ್, ಈ ಸೆಷನ್ ನಾನು ಆಫ್ಲೈನ್ ಅಲ್ಲಿ 2 hours ಕೂಡ ಮಾಡ್ತೇನೆ. ಬಟ್ ಝೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟು ಕೊಡ್ಬೇಕು ಅಷ್ಟೇ ಬೇಸಿಕ್ಸ್ ಕೊಟ್ರೆ ಸಾಕು ಅಂತೇಳಿ ಈಗ ಕೊನೆಯ ಸ್ಲೈಡಿಗೆ ಬರ್ತಾ ಇದ್ದೀನಿ. ನನ್ನ ಮೋಸ್ಟ್ ಫೇವರೇಟ್ ಸ್ಲೈಡ್ಸ್, ಗ್ರಾಟಿಟ್ಯೂಡ್. ಯಾಕಂದ್ರೆ ಲೈಫ್ ಅಲ್ಲಿ ನಾವ್ ಏನೇ ಗೆದ್ರೂ ಕೂಡ ಈ ಅಟಿಟ್ಯೂಡ್ ಅನ್ನೋಂಥದ್ದು, ಸೊ ಗ್ರಾಟಿಟ್ಯೂಡ್ ಕನ್ವರ್ಟ್ ಆದ್ರೆ ಮಾತ್ರ ತುಂಬಾ ಒಳ್ಳೇದು. ಬಟ್ ಗ್ರಾಟಿಟ್ಯೂಡ್ ಇಲ್ಲದೆ ನಾವು ಬೇರೆ ಅಟಿಟ್ಯೂಡ್ ಇಟ್ಕೊಂಡ್ರೆ ಲೈಫ್ ಅನ್ನೋದು ಅಲ್ಲಿ ಕಂಪ್ಲೀಟ್ಲಿ ಸ್ಪಾಯ್ಲ್ ಮಾಡ್ಕೊಳ್ತೀವಿ. ಅಂಡ್ ಮೈ ಫಸ್ಟ್ ಸ್ಪೆಷಲ್ ಗ್ರಾಟಿಟ್ಯೂಡ್ ಟು ನನ್ನ ತಂದೆ ತಾಯಿಗಳಿಗೆ. ಬಿಕಾಸ್ ಸೊ ಪ್ರತ್ಯಕ್ಷ ದೇವ್ರಂತಾನೆ ನಾವು ಕರಿತೀವಿ. ಕಣ್ಣಿಗೆ ಕಾಣೋ ದೇವ್ರು ಯಾರು? ನಮ್ಮ ತಂದೆ ಮತ್ತೆ ತಾಯಿ. ನಾವು ಕಲ್ಲು ದೇವ್ರನ್ನ ಪೂಜೆ ಮಾಡಕ್ಕಿಂತ ಮುಂಚೆ ಮನೆಯಲ್ಲ ದೇವ್ರನ್ನ ಪೂಜೆ ಮಾಡೋಣ. ಸೊ ಫಸ್ಟ್ ನನ್ನ ಗ್ರಾಟಿಟ್ಯೂಡ್ ನನ್ನ ಪರ್ಸನಲ್ ಇದು. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್, ಈ ಒಂದು ಪರಿಸರಕ್ಕೆ. ಸೊ ಗಾಳಿ ಬೆಳಕು ಏನ್ ನಾವೇನು ಪಂಚಭೂತಗಳಂತ ಕರಿತೀವಿ. 1 ರೂಪಾಯಿನೂ ನಮ್ಮ ಹತ್ರ ದುಡ್ಡು 1 ರೂಪಾಯಿ ಇಸ್ಕೊಳ್ದೇನೆ ಎಷ್ಟೋ ಲಕ್ಷ ವರ್ಷಗಳಿಂದ ನಮ್ಮನ್ನ ಸೇವೆ ಮಾಡ್ತಿದಾರೆ. ಅವರಿಗೆ ನಾವು ಒಂದು ಗ್ರಾಟಿಟ್ಯೂಡ್ ಸಲ್ಸೋಣ. ಅಂಡ್ ಸೊ ನಮ್ಮ ಗಾಡ್ ಫಾದರ್ ಡೆಫಿನೆಟ್ಲಿ ಇವತ್ತು ಇವ್ರಿಲ್ಲ ಅಂದ್ರೆ ನಮ್ಮ ಲೈಫ್ ಇಲ್ಲ ಅಂತ ಅನ್ಕೊಳ್ಬಹುದು. ಸೊ ಇಟ್ಸ್ ದೇ ಆರ್ ನಾಟ್ ಪಾರ್ಟ್ ಆಫ್ ಅವರ್ ಲೈಫ್, ದೇ ಆರ್ ಅವರ್ ಲೈಫ್ ಅಂತ ಕರಿಬಹುದು. ಯಾಕಂದ್ರೆ ಜೀವನನೇ ಚೇಂಜ್ ಮಾಡೋಂತ ವ್ಯಕ್ತಿ ಸಮೀರ್ ಸರ್ಗೆ ಒಂದು ಗ್ರಾಟಿಟ್ಯೂಡ್. ಅಂಡ್ ನೆಕ್ಸ್ಟ್ ಬರೋದು ಮೇಜರ್ ಆಗಿ ನಮ್ಮ ಅಪ್ಲೈನ್ ಲೀಡರ್ಸ್ಗಳು ಅಂಡ್ ನಮ್ಮ ಗುರುಗಳು, ಅವ್ರಿಗೂ ಕೂಡ ನಮ್ಮ ಗ್ರಾಟಿಟ್ಯೂಡ್. ಅಂಡ್ ಎಂಟೈರ್ ನನ್ನ ಮೋದಿ ಕೇರ್ ಫ್ಯಾಮಿಲಿಗೆ ಸೊ ಈಶ್ವರ್ ತುಷಗಟಿ ಮಾಡುವ ಸ್ಪೆಷಲ್ ನಮಸ್ಕಾರಗಳು ಅಂತ ಹೇಳ್ತಾ, ಐ ಹೋಪ್ ಇವತ್ತು ಈ 4 ಪ್ರಶ್ನೆ